ಎಲ್ಲ ಕಡೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗ್ಬೇಕಪ್ಪ. ಓ ಥ್ಯಾಂಕ್ ಯು. ಆರಾಧನೆಯ ಪ್ರಾರಂಭವು ಅಂತ್ಯವು ನೀನಾಗಿದ್ದುಕೊಂಡು ನಡೆಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಈ ಆರಾಧನೆ ಪ್ರಾರಂಭವು ಅಂತ್ಯವು ನೀನಾಗಿದ್ದುಕೊಂಡು ನಡೆಸು. ಬರ್ಬೇಕಂದ್ರೆ ಜನರನ್ನ ಕರ್ತನೇ ಸರಿಯಾದ ಸಮಯದಲ್ಲಿ ಕರೆದುಕೊಂಡು ಬರುವುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಓ ಥ್ಯಾಂಕ್ ಯು ಕರ್ತನೇ. ಎಲ್ಲರೂ ಬರುವಂತ ಪ್ರಯಾಣಗಳಲ್ಲಿ ಕರ್ತನೇ ಅವರು ಸುರಕ್ಷಿತವಾಗಿ ಬಂದು ಸೇರ್ಬೇಕು. ಬಂದು ಕರ್ತನೇ ಮಾಡಿದಂತ ಎಲ್ಲ ಉಪಕಾರವನ್ನು ನೆನೆಸಿ ಕರ್ತನೇ ನಿಮಗೆ ಕೃತಜ್ಞತೆಯನ್ನ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ಕರ್ತನೇ ಕೃಪೆಯನ್ನು ಅನುಗ್ರಹಿಸಬೇಕು. ಓ ಥ್ಯಾಂಕ್ ಯು. ನಾವು ಆಡುವಂತ ಹಾಡುಗಳ ಮೂಲಕವಾಗಿ ಯೇಸುವೇ ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಬೇಕಾಗಿ ಬೇಡ್ತೇವೆ. ಓಹೋ ಥ್ಯಾಂಕ್ ಯು. ನಮ್ಮನ್ನು ಕೂಡ ತೊಡಿಗೆ ತೆಗೆದುಕೊಳ್ಬೇಕಾಗಿ ಬೇಡ್ತೇವೆ. ನಮ್ಮ ಮಾನಸಿಕ ಆಲೋಚನೆಗಳನ್ನ ತೆಗೆದು ಹಾಕಿ ಸ್ವಲ್ಪ ಸಮಯ ನಾವೆಲ್ಲವನ್ನ ಮರೆತವರಾಗಿ ನಿಮ್ಮನ್ನೇ ದೃಷ್ಟಿಸುತ್ತ ನಿಮ್ಮನ್ನೇ ಆರಾಧಿಸುವಂತ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಬೇಡ್ತೇವೆ. ವಂದನೆ ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ವಂದನೆ. ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ. ನಿಮಗೆ ಘನತೆ ಸಲ್ಲಿಸ್ತೇವೆ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. Thank you. Hallelujah. ಯೇಸುವೇ ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಓಲಸದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದಿ. ಓಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯಾ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ. ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯಾ. ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಈಗ ಬಾ ದೇವಾ ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಓಲಸದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದಿ. ಓಲಸದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದಿ. ಏದು ಮೀನುಗಳು
ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಅಲ್ಲೆಲೂಯಾ ಎಂದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಏದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಅಲ್ಲೆಲೂಯಾ ಏದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. 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 ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಏದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಅಲ್ಲೆಲೂಯಾ ಏದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಪರಿಶುದ್ಧಾತ್ಮ ಈ ಸಮಯದಲ್ಲಿ ನಮ್ಮನ್ನು ನಿನ್ನ ಪ್ರಸನ್ನತೆ ತುಂಬಿಸಿ ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸಬೇಕಾಗಿ ಬೇಡ್ತೇವೆ. ಈ ಲೋಕದ ಎಲ್ಲ ಚಿಂತೆಗಳನ್ನ ಸ್ವಲ್ಪ ಸಮಯ ಮರೆತವರಾಗಿ, ಎಲ್ಲ ಯೋಚನೆಗಳನ್ನ ಸ್ವಲ್ಪ ಸಮಯ ಮರೆತವರಾಗಿ ಕರ್ತನೆ ನಾವು ನಿಮ್ಮನ್ನು ನಿದರ್ಶಿಸುವಂತೆ ಕತೆ ನಮ್ಮನ್ನು ನಿನ್ನ ತೊಂದಿಗೆ ತೆಗೆದುಕೊಳ್ಬೇಕಾಗಿ ಬೇಡ್ತೇವೆ. ಓ ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ ಈ ಸಮಯದಲ್ಲಿ ಕರ್ತನೆ ಈ ಒಂದು ಸ್ಥಳದಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಮಾಡಿದಲ್ಲ, ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೆ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಲ್ಲಪ್ಪ. ಅವ್ರು ಚಿಕ್ಕ ಗುಂಪಾಗಿ ಸೇರಿ ಕತೆ ನಿಮ್ಮನ್ನು ಆರಾಧನೆ ಮಾಡುವಾಗ, ನಿಮ್ಮನ್ನು ಸ್ತುತಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಳ್ವಿಕೆ ಮಾಡಿ ನಮ್ಮನ್ನು ನಡೆಸ್ತಿಲ್ಲ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು.
ಬಂಧದ ಪ್ರತಿಯೊಬ್ಬ ನಿನ್ನ ತೊಡೆಗೆ ತೆಗೆದು ಬರಲಿರುವಂತವರು ಕರ್ತನೆ ನೀ ಸುರಕ್ಷಿತವಾಗಿ ಕರೆದುಕೊಂಡು ಬರೋದಕ್ಕಾಗಿ ಸ್ತೋತ್ರ. ನಾವು ಆಡುವಂತ ಹಾಡುಗಳ ಮೂಲಕವಾಗಿ ಕರ್ತನೆ ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಬೇಕು. ಮನುಷ್ಯರಾದ ನಮ್ಮಿಂದ ಏನು ಸಾಧ್ಯ ಇಲ್ಲ ಕರ್ತನೆ. ನೀನು ಮಾಡಿದಂತ ಉಪಕಾರಕ್ಕೆ ಬದಲಾಗಿ ನಮ್ಮಿಂದ ಏನು ಕೊಡಲು ಸಾಧ್ಯ ಇಲ್ಲ ಕರ್ತನೆ. ನಿಮಗೆ ಕ್ಷಣ ಮಾತ್ರ ಹೇಳುವುದಕ್ಕೆ ಸಾಧ್ಯ, ನಿಮ್ಮನ್ನು ಸ್ತುತಿಸುವುದಕ್ಕೆ ಮಾತ್ರವೇ ಸಾಧ್ಯ. ಆ ಸ್ತುತಿಸುವಂತ ಒಂದು ಮನಸ್ಸು ನಮಗೆ ಕೊಡುವುದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ನೀನಾಗಿದೆಯಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಎಲಗ ಹಿಡಿದು ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗ ಹಿಡಿದು ಹೊರುತ್ತಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ನಿನ್ನೊಂದಿಗಿರುವುದೇ ಭಾಗ್ಯವು, ನೀನೆ ನನ್ನ ಎದೆ ಬಡಿತ. ನಿನ್ನೊಂದಿಗಿರುವುದೇ ಭಾಗ್ಯವು, ನೀನೆ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸಿರುವೆ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ಲೋಕದಿರುವ ನಿನ್ನ ವಾಕ್ಯವ ಸಾರುವೆ,
ಲೋಕದಿ ಇರುವ ದಿನವೆಲ್ಲ ನಿನ್ನ ವಾಕ್ಯವ ಸಾರುವೆನು, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸಿರುವೆ, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ, ರಕ್ಷಕನೇ యేసయ్ಯ, ಅಗತ್ಯವೆಲ್ಲ ನೀತಾನೇ. ಲೋಕದಿ ಇರುವ ದಿನವೆಲ್ಲ ನಿನ್ನ ವಾಕ್ಯವ ಸಾರುವೆನು, ಲೋಕದಿ ಇರುವ ದಿನವೆಲ್ಲ ನಿನ್ನ ವಾಕ್ಯವ ಸಾರುವೆನು, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸಿರುವೆ, ನಿನ್ನನ್ನೇ ನಂಬಿ ಇರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ, ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ, ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು, ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು, ನಿನ್ನೆ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ, ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ಬಯಕೆ ಏನುಂಟು, ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ಏನುಂಟು, ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ, ನಿನ್ನೊಂದಿಗೆ ನಾ ಬಾಳುವೆ, ಅಪ್ಪ ನಿನ್ ಬಲಗೈ ಹಿಡಿದು ನಡೆಸುವೆ, ಅಪ್ಪ ನನ್ ಬಲಗೈ ಹಿಡಿದು ನಡೆಸುವೆ, ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ, ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಿ ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ
ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನನ್ನಾತ್ಮದ ಬಲವೇ ನನ್ನೇಸಯ್ಯ, ನನ್ನಾತ್ಮದ ಬಲವೇ ನನ್ನೇಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ, ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ, ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ. ನಿನ್ನೊಂದಿಗೆ ಬಾಳ್ವದೆ ನನ್ನ ಭಾಗ್ಯವು, ನಿನ್ನೊಂದಿಗೆ ಬಾಳ್ವದೆ ನನ್ನ ಭಾಗ್ಯವು. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನನ್ನಾತ್ಮದ ಬಲವೇ ನನ್ನೇಸಯ್ಯ, ನನ್ನಾತ್ಮದ ಬಲವೇ ನನ್ನೇಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ, ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಒಂದು ನಿಮಿಷ ಕಣ್ಣುಗಳ ಮುಚ್ಚಿದವರಾಗಿ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಹೌದಪ್ಪ, ಈ ಲೋಕದಲ್ಲಿ ನಮಗೆ ನಿನ್ನ ಬಿಟ್ಟು ನಮಗೆ ಸಹಾಯ ಯಾರಿಲ್ಲ. ಈ ಲೋಕದಲ್ಲಿ ನಾವು ನಂಬಿದಂತ ಜನ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಸ್ವಲ್ಪ ನೀನು ಮಾತ್ರ ನಿರಂತರವಾಗಿ ನಮ್ಮ ಸಂಗಡ ಇರುವಂತ ದೇವರು. ನಮ್ಮ ಆತ್ಮದ ಬಲ ನೀನೇ ಆಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು. ನಿಮಗೆ ವಂದನೆ ಸಲ್ಲಿಸ್ತೇವೆ. ಮನುಷ್ಯರೆಲ್ಲರೂ ಕೈ ಬಿಟ್ಟು ನೀನೆಂದಿಗೂ ನಮ್ಮನ್ನು ಕೈ ಬಿಡದೆ ತಾಯಿ ಅಂತ ಕಥನೆ ಎದೆಯಲ್ಲಿ ಒರಗಿಸಿಕೊಂಡು ನಮ್ಮನ್ನು ಸಂತೈಸುವಂತ ದೇವರು ನೀನಾಗಿದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ.
ನಿಮಗೆ ಮಾತ್ರವೇ ಮಹಿಮೆ ಅಪ್ಪ, ನಿಮಗೆ ಮಾತ್ರವೇ ಮಹಿಮೆ ಅಪ್ಪ. ಓ ಥ್ಯಾಂಕ್ ಯು, ಹಲ್ಲೆಲೂಯಾ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಭಕ್ತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಕುರುಡನಾಗಿದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದಿ. ಕುರುಡನಾಗಿದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ದಾರಿಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ದಾರಿಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಜೀವ ಮಾರ್ಗದೋಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೋಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೂ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ನನ್ನನ್ನೆಂದಿಗೂ ಬಿಡಿಸಿದನು. ಆನಂದವೇ ಆನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ
ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ ರಕ್ಷಣಾನಂದವ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಎದುರಿನಿಂದ ಹಾಡುವ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು ಸತ್ಯವಾದ ವಾಕ್ಯ ಹೇಳ್ತದೆ ಪಾಪದ ಸಂಬಳ ಮರಣ ಎಂಬುದಾಗಿ ನಮಗೋಸ್ಕರವಾಗಿ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಜಡಿಯಲ್ಪಟ್ಟು ತನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಅರ್ಪಿಸಿ ತನ್ನ ಪರಿಶುದ್ಧ ರಕ್ತವನ್ನು ಆ ಶಿಲುಬೆ ಮೇಲೆ ಸುರಿಸಿ ಆ ರಕ್ತದ ಮೂಲಕವಾಗಿ ನಮ್ಮೆಲ್ಲರನ್ನ ತೊಳೆದು ಆ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ರಕ್ಷಣೆಯನ್ನು ಕೊಟ್ಟಂತ ದೇವರು ನಾವು ಮರಣಕ್ಕೆ ಒಳಗಾಗದ ಹಾಗೆ ಪಾಪದ ಮರಣಕ್ಕೆ ಒಳಗಾಗದ ಹಾಗೆ ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದಂಥದ್ದು ನಮ್ಮ ಪಾಪ ಅತಿ ಘೋರವಾಗಿದ್ದಾಗಿ ಕೂಡ ನಾವು ಅತಿ ಪಾಪಿಗಳಾಗಿದ್ದಾಗಿ ಕೂಡ ಅದು ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನು ಶುದ್ಧೀಕರಿಸಿ ತನ್ನ ರಕ್ತ ತೊಳೆದು ಶುದ್ಧೀಕರಿಸಿ ತನ್ನಾಗಿ ನಮ್ಮನ್ನ ಪರಿಶುದ್ಧಪಡಿಸಿದ ಸತ್ಯವಾದ ವಾಕ್ಯ ಹೇಳ್ತದೆ ಆತನ ರಕ್ತ ಸಕಲ ಪಾಪಗಳನ್ನ ಶುದ್ಧೀಕರಿಸ್ತದೆ ಎಂಬುದಾಗಿ ಒಂದು ನಿಮಿಷ ನಮ್ಮನ್ನ ಆತನ ಕೈಗೆ ಒಪ್ಪಿಸಿಕೊಟ್ಟವರ ದೇವರೇ ಒಂದು ವೇಳೆ ನಮ್ಮಲ್ಲಿ ಪಾಪಗಳಿರುವುದಾದ್ರೆ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸ ನಿನ್ನ ರಕ್ಷಣಾ ಆನಂದವನ್ನು ನಮಗೆ ಒದಗಿಸಿಕೊಡಪ್ಪ ಎಂಬುದಾಗಿ ನಾವು ಕೇಳೋಣ. ಓ ಥ್ಯಾಂಕ್ ಯು. ನಾವು ಈ ಲೋಕದ ಪ್ರಕಾರವಾಗಿ ಕುರುಡರ ಸತ್ಯವೇನೆಂಬುದನ್ನು ತಿಳಿದು ಕೂಡ ಆ ಸತ್ಯದ ಮಾರ್ಗದಲ್ಲಿ ನಡೆಯದೆ ಪಾಪದ ಮಾರ್ಗದಲ್ಲಿ ಜೀವಿಸುವಾಗ ಆತ ತನ್ನ ಜೀವವೆಂಬಂತ ಬೆಳಕನ್ನು ಕೊಟ್ಟು ವಾಕ್ಯ ಎಂಬಂತ ಬೆಳಕನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ನಾವು ಸತ್ಯವನ್ನ ಮಾರ್ಗವನ್ನು ಅರಿತುಕೊಂಡವರಾಗಿ ಸತ್ಯದ ಮಾರ್ಗದಲ್ಲಿ ಜೀವಿಸುವಂತೆ ಕೃಪೆಯನ್ನು ಪಡೆದಂತ ದೇವರ ಆತನಾಗಿದ್ದಾರೆ. ಥ್ಯಾಂಕ್ ಯು. ನೀವು ಸುರಿಸಲ್ಪಟ್ಟ ರಕ್ತಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ನೀವು ನಮಗೋಸ್ಕರವಾಗಿ ಸುರಿಸಿದಂತ ರಕ್ತಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ನಿಮ್ಮ ರಕ್ತದ ಕೋಟೆಗಳು ನಮ್ಮನ್ನ ಮಹೆ ಮಾಡಿ ಸ್ವಲ್ಪ ಬರುವಂತ ಎಲ್ಲ ಶೋಧನೆಗಳು ಎದುರಿಸುವಂತ ಒಂದು ಶಕ್ತಿ ನಮಗೆ ಕೊಟ್ಟು ನಮ್ಮನ್ನು ಕಾಪಾಡಿ ನಡೆಸಬೇಕಾಗಿ ಬೇಡ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಶುದ್ಧೀಕರಿಸಪ್ಪ ನಿನ್ನ ರಕ್ತ ನಮ್ಮ ತೊಳೆದು ಶುದ್ಧೀಕರಿಸಿ ನಿನ್ನ ಹಾಗೆ ಪರಿಶುದ್ಧಪಡಿಸಬೇಕಾಗಿ ಬೇಡ್ತೇವೆ. ಓ ವಂದನೆ ವಂದನೆ ಅಪ್ಪ, ನಿಮಗೆ ವಂದನೆ ರಾಜ. ಥ್ಯಾಂಕ್ ಯು. ಹಲ್ಲೆಲೂಯಾ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು. ಸಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ಯೇಸು, ಸಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತ ಕೋಟೆಯೊಳಗೆ ಇರುವೆ, ನನಗೇನು ಭಯವಿಲ್ಲ, ಯಾವ
ಮುಂದೆಯೂ ಕಾಯುವನು, ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಈ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯ ಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯ ಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬಾರದು. ನಂಬಿಕೆಯಿಂದ ಹೇಳಲ್ವಾ? ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬಾರದು. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನಂಕರ್ತನೇ. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನಂಕರ್ತನೇ. ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬಾರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ನನ್ನ ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಮತ್ತೊಂದು ಸಾರಿ ರಕ್ತ ಕೋಟೆ ಮಾಡಿ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಮತ್ತೊಂದು ಸಾರಿ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ
ಸೈತಾನ ಬಳಿ ಬರಲು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ಯೇಸು ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರಲು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಈ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಕಣ್ಣುಗಳ ಮುಚ್ಚಾಣವಾಗಿ ಯಾವ ಕೇಡು ಬಳಿ ಬರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಸತ್ಯದ ವಾಕ್ಯ ಹೇಳ್ತದೆ, ಆತನ ರಕ್ತದ ಕೋಟೆ ಒಳಗಡೆ ನಾವು ಇರುವುದಾದ್ರೆ ಈ ಲೋಕದಲ್ಲಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮನ್ನು ಎದುರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಯಾಕೆಂದ್ರೆ ಆತನ ರಕ್ತ ನಮ್ಮೆಲ್ಲರ ಪಾಪಗಳ ತೊಳೆದು ನಮ್ಮನ್ನು ಪರಿಶುದ್ಧಪಡಿಸಿ ಆತನಾಗಿ ಪರಿಶುದ್ಧವಾಗಿ ಜೀವಿಸುವಂತೆ ಮಾಡುವಂತ ರಕ್ತವಾಗಿ. ಸತ್ಯದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಪಾಪ ಎಷ್ಟೇ ಕಡು ಕೆಂಪಾಗಿದ್ರು ಕೂಡ ಆತನ ರಕ್ತ ನಮ್ಮನ್ನು ತೊಳೆದು ಹಿಮದಂತೆ ಬೆಳ್ಳಗೆ ಮಾಡ್ತದೆ. ಒಂದು ನಿಮಿಷ ನೀವು ಕಣ್ಣುಗಳು ಮುಚ್ಚಿದವರಾಗಿ ನೀವು ಕೇಳಿ, ಎಸಪ್ಪ ಆ ಶಿಲುಬೆ ಮೇಲೆ ಸುರಿಸಿದಂತ ಆ ರಕ್ತದಿಂದ ನಾನು ತೊಳೆದು ಶುದ್ಧೀಕರಿಸಪ್ಪ. ಒಂದು ವೇಳೆ ನನಗೆ ಗೊತ್ತಿಲ್ಲದೆ ನನ್ನ ಪಾಪದಲ್ಲಿ ಇರುವುದಾದ್ರೆ, ನನ್ನ ಪಾಪದಲ್ಲಿ ಜೀವಿಸ್ತಾ ಇರುವುದಾದ್ರೆ, ಪಾಪದ ಒಂದು ಜೀವಿತವನ್ನು ನನ್ನ ಜೀವಿಸ್ತಾ ಇರುವುದಾದ್ರೆ ನಾನು ತೊಳೆದು ಶುದ್ಧೀಕರಿಸಿ ನಿನ್ನ ಹಾಗೆ ಪರಿಶುದ್ಧಪಡಿಸಪ್ಪ ಎಂಬುದಾಗಿ ಕೇಳುವುದಾದ್ರೆ ಸತ್ಯದ ವಾಕ್ಯ ಹೇಳ್ತದೆ, ಆತನಿಂದ ಪಾಪವನ್ನು ತೆಗೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನನ್ನಿಂದ ತೆಗೆದು ಹಾಕ್ತಾನೆ ಎಂಬುದಾಗಿ. ಆತನು ನಮ್ಮನ್ನು ಶುದ್ಧೀಕರಿಸಿ ತನ್ನ ಹಾಗೆ ಪರಿಶುದ್ಧಪಡಿಸಿ ತನ್ನ ಎದೆಯಲ್ಲಿ ಒರಗಿಸಿಕೊಂಡು ನಮ್ಮನ್ನು ಕಾಪಾಡಿ ನಡೆಸುವಂತ ದೇವರು, ನಮ್ಮನ್ನು ಸಂತೈಸುವಂತ ದೇವರು. ಎತ್ತ ತಾಯಿ ಒಂದು ವೇಳೆ ತನ್ನ ಮಗುವನ್ನು ಮರೆತು ಕೊಡುವುದು, ಆದ್ರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ನಾನೇ ಕುರುಬನಾಗಿದ್ದುಕೊಂಡು ನಿಮ್ಗೆ ಎಲ್ಲ ಅಗತ್ಯತೆಗಳನ್ನ ಸಾಧಿಸಿ ನಾನು ನಡೆಸ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಈ ವರ್ಷದಲ್ಲಿ ಒಂದು ತಿಂಗಳು ಕಳೆದೋಗಿದೆ. ನಾವು 2ನೇ ತಿಂಗಳಿಗೆ ಕಾಲಿಟ್ಟಿದ್ದೇವೆ. 2ನೇ ತಿಂಗಳ ಮೊದಲ ಭಾನುವಾರದಲ್ಲಿ ಆತನ ಸನ್ನಿಧಿಗೆ ಹೊರಡಿ ಬಂದಿದ್ದೇವೆ. ಕೇಳೋಣ, ಈ ತಿಂಗಳು ಪೂರ್ತಿ ನಮ್ಮ ಅಗತ್ಯತೆಗಳನ್ನ ಸಂಧಿಸಪ್ಪ. ಜನವರಿ ತಿಂಗಳು ನಮ್ಮನ್ನ ಕಾಪಾಡಿದ ಹಾಗೆ ಈ ಫೆಬ್ರವರಿ ತಿಂಗಳಲ್ಲೂ ಕೂಡ ನಮ್ಮನ್ನ ಕಾಪಾಡಿ ನಡೆಸು. ಈ ಫೆಬ್ರವರಿ ತಿಂಗಳು ನಮಗೆ ಬೇಕಾದಂತ ಆರೋಗ್ಯ ಕೊಡು ಎಂಬುದಾಗಿ ಕೇಳೋಣ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳಿದ್ಯಾ, ಕುಟುಂಬದಲ್ಲಿ ಸಮಸ್ಯೆಗಳಿದ್ಯಾ, ಆತನ ಹತ್ರ ಕೇಳಿ, ಎಸಪ್ಪ ಈ ಕಷ್ಟಗಳನ್ನ ನಾನು ಬಿಡುಗಡೆ ಮಾಡಪ್ಪ, ನನಗೆ ಜಯ ಕೊಡಪ್ಪ, ನಾ ಮಾಡುವಂತ ಕೆಲಸದಲ್ಲಿ ಜಯ ಕೊಡಪ್ಪ, ನನ್ನ ಪ್ರಯಾಣಗಳಲ್ಲಿ ಯಾವುದೇ ರೀತಿಯಿಂದ ಅಪಾಯಗಳಾಗದ ಹಾಗೆ ನನ್ನ ಕಾಪಾಡಿ ನಡೆಸಪ್ಪ ಎಂಬುದಾಗಿ ಕೇಳುವುದಾದ್ರೆ ಈ ತಿಂಗಳು ಪೂರ್ತಿ, ಈ ಫೆಬ್ರವರಿ ತಿಂಗಳು ಪೂರ್ತಿ ಆತ ನಿಮ್ಮ ಜೊತೆ ಇದ್ದುಕೊಂಡು ತನ್ನ ದೂತರನ್ನ ಕಾವರಿಸಿ ನಿಮ್ಗೆ ಯಾವುದೇ ರೀತಿಯಿಂದ ಅಪಾಯಗಳು ಕೇಡುಗಳು ಆಗದ ಹಾಗೆ ಕಾಪಾಡಿ ನಡೆಸಲು ಆತನೊಬ್ಬನೇ ಶಕ್ತ. ಒಂದು ವೇಳೆ ನಾವು ಮನುಷ್ಯರು ನಂಬಿರುವುದಾದ್ರೆ ಅವ್ರು ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ. ತಂದೆ ತಾಯಿಗಳನ್ನ ನಂಬಿರುವುದಾದ್ರೆ ಒಂದಲ್ಲ ಒಂದು ದಿನ ಅವ್ರು ನಮ್ಮನ್ನು ಬಿಟ್ಟು ದೂರ ಆಗಿ ಹೊರಟಾಗ್ತಾರೆ. ಆದ್ರೆ ಯೇಸು ಮಾತ್ರ ಎಂದಿಗೂ ಬಿಟ್ಟು ಹೋಗೋದಿಲ್ಲ. ಆತನ ಹೇಳ್ತಾನೆ, ವಾಗ್ದಾನ ಮಾಡಿದ್ರೆ ನಾನು ಈ ಲೋಕದ ಕಟ್ಟ ಕಡೆಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ. ಈ ಲೋಕ ನಾಶವಾಗುವವರೆಗೂ ಆತನ ಸದಾ ಇದ್ದುಕೊಂಡು
ಅದು ನಂಬಿದಂತ ಜನರನ್ನ, ಆತ ನಂಬಿಕೆ ಬೇಡುವಂತ ಜನರನ್ನ ಕೈ ಹಿಡಿದು ನಡೆಸುವಂತ ದೇವರು ಆತನಾಗಿಲ್ಲ. ಓ ಥ್ಯಾಂಕ್ ಯು. ನಿನ್ನ ರಕ್ತವನ್ನೇ ಕೊಟ್ಟು, ನಿನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮಗೆ ವಂದನೆ ಅಪ್ಪ. ನಿನ್ನ ಮಕ್ಕಳ ಕಷ್ಟಗಳನ್ನ ನೋಡುವಂತ ದೇವರು, ನೀ ಕಾಣುವಂತ ದೇವರಾಗಿದೆಯಲ್ಲ. ನಿನ್ನ ಮಕ್ಕಳನ್ನ ಕಷ್ಟದಿಂದ ಬಿಡುಗಡೆ ಮಾಡಪ್ಪ ಅಪ್ಪ, ಸಮಸ್ಯೆಯಿಂದ ಪರಿಹಾರವನ್ನು ಒದಗಿಸಿಕೊಡ. ಥ್ಯಾಂಕ್ ಯು. ಈ ಲೋಕ ಕೊಡುವಂತ ಸಮಾಧಾನ ಅಲ್ಲ ಕರ್ತನೆ, ನಿನ್ನ ಸಮಾಧಾನ ಪ್ರತಿಯೊಬ್ಬವರ ಹೃದಯಗಳಲ್ಲಿ ತುಂಬುವಂತೆ ನೀನು ಮಾಡುವುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವಾಗೆ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಅಗತ್ಯತೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ. ಕಣ್ಣುಗಳನ್ನ ಮುಚ್ಚಿದವರಾಗಿ ನಿಮ್ಗೆ ಏನ್ ಬೇಕು ಅದನ್ನ ಯೇಸುವಿನ ಬಳಿಯಲ್ಲಿ ಕೇಳ್ತಾ ಇರಿ. ಆತನು ಹೇಳ್ತಾನೆ, ನಾನು ನಿಮ್ಮ ಬಳಿಯಲ್ಲಿ ನಿಂತಿದ್ದೇನೆ, ಮನುಷ್ಯರಾದ್ರೂ ಹೊರ ರೂಪವನ್ನು ನೋಡ್ತಾರೆ, ನಾನಾದ್ರೂ ನಿಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿ ನೋಡ್ತೇನೆ ಅಂತ. ಓ ನಿನ್ನ ಮಕ್ಕಳ ಕರ್ತನೇ, ಹೃದಯದಲ್ಲಿರುವಂತ ಚಿಂತೆಗಳನ್ನ ತೆಗೆದಾಕಪ್ಪ, ಅವ್ರ ಹೃದಯದಲ್ಲಿರುವಂತ ದುಃಖಗಳನ್ನ ತೆಗೆದಾಕಪ್ಪ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಿಮ್ಗೆ ವಂದನೆ ಅಪ್ಪ. ನಿಮ್ಮ ಮಕ್ಕಳ ಎಲ್ಲ ಸಮಸ್ಯೆಗಳನ್ನು ಅರಿತಂತ ದೇವರೇ, ಆ ಸಮಸ್ಯೆಗಳಿಂದ ಪರಿಹಾರವನ್ನು ಸೂಚಿಸಪ್ಪ. ಅವ್ರು ಮಾಡುವಂತ ಕೆಲಸದಲ್ಲಿ ಅಭಿವೃದ್ಧಿ ಕೊಡಪ್ಪ, ಸಮಾಧಾನ ಕೊಡಪ್ಪ, ಅಗತ್ಯತೆಗಳನ್ನ ಸಂಧಿಸಪ್ಪ. ನಿನ್ನ ಆಳ್ವಿಕೆ ಮಾಡಿ ನಡೆಸಬೇಕಾಗಿ ಬೇಡ್ತೇವೆ. ಥ್ಯಾಂಕ್ ಯು. ಒಬ್ಬೊಬ್ಬರನ್ನ ಕೈಗೆ ಒಪ್ಪಿಸಿಕೊಡ್ತೇವೆ, ಪ್ರತಿಯೊಬ್ಬವನ್ನ ಯಶಸ್ವಿಯಾಗಿ ಆಶೀರ್ವಾದ ಮಾಡ. ಓ ನಿನ್ನ ರಕ್ಷಣೆ ಕೇಳಿದವಲ್ಲ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ರಕ್ತ ಪ್ರತಿಯೊಬ್ಬರನ್ನು ಶುದ್ಧೀಕರಿಸಪ್ಪ. ಆಶೀರ್ವಾದ ಮೇಲೆ ಸುರಿಸಲ್ಪಡುವಂತಹ ರಕ್ತದಿಂದ ಪ್ರತಿಯೊಬ್ಬರನ್ನು ಶುದ್ಧೀಕರಿಸಿದಾಗ ನಿಮ್ಮ ವಂದನೆ. ನಿಮಗೆ ವಂದನೆ ಅಪ್ಪ. ಜನರನ್ನು ನಿನ್ನ ಕಾಪಾಡ್ತಲ್ಲ, ಅದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೇಸುವೇ, ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ ಯು. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ.
ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ ಸುರಿಸಲ್ಪಟ್ಟ ರಕ್ತದಿಂದ ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ ರಕ್ತ ಜಯ ರಕ್ತ ಜಯ ಯೇಸು ಕ್ರಿಸ್ತನ ರಕ್ತ ಜಯ ರಕ್ತ ಜಯ ರಕ್ತ ಜಯ ಯೇಸು ಕ್ರಿಸ್ತನ ರಕ್ತ ಜಯ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ವಜ್ರ ಕವಚ ನಂತಾಲೆ ಕವಚ ಯೇಸುವಿನ ರಕ್ತವು ವಜ್ರ ಕವಚ ನಂತಾಲೆ ಕವಚ ಯೇಸುವಿನ ರಕ್ತವು ಸೈತಾನನು ಬಳಿ ಬರಲಾರನು ಕೇಡೇನು ಮಾಡಲಾರನು ಸೈತಾನನು ಬಳಿ ಬರಲಾರನು ಕೇಡೇನು ಮಾಡಲಾರನು ರಕ್ತ ಜಯ ರಕ್ತ ಜಯ ಯೇಸು ಕ್ರಿಸ್ತನ ರಕ್ತ ಜಯ ರಕ್ತ ಜಯ ರಕ್ತ ಜಯ ಯೇಸು ಕ್ರಿಸ್ತನ ರಕ್ತ ಜಯ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ನಂಬಿಕೆಯಿಂದ ಹೇಳುವ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ ರಕ್ತದಿಂದ ತೊಳೆಯಲ್ಪಟ್ಟೆ ಪರಿಶುದ್ಧ ಮಾಡಲ್ಪಟ್ಟೆ. ಆತನು ನಮಗೋಸ್ಕರವಾಗಿ 2021 ವರ್ಷಗಳ ಹಿಂದೆ ಶಿಲ್ಬೆ ಮೇಲೆ ತನ್ನ ರಕ್ತವನ್ನೇ ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನ ತೊಳೆದು ಶುದ್ಧೀಕರಿಸುವಂತ ದೇವರಾತನಾಗಿದ್ದಾನೆ. ಒಂದೊಂದು ನಿಮಿಷ ನಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟವರಲ್ಲಿ ದೇವರೇ ನಮ್ಮನ್ನು ಶುದ್ಧೀಕರಿಸಿದಿಲ್ಲ ಅದಕ್ಕಾಗಿ ಸ್ತೋತ್ರ ದೇವರ ಇದುವರೆಗೂ ನಮ್ಮನ್ನ ಕಾಪಾಡಿದಿಲ್ಲ ಅದಕ್ಕಾಗಿ ನಿಮ್ಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದೆ ಕೂಡ ಫೆಬ್ರವರಿ ತಿಂಗಳ ಪೂರ್ತ ನಮ್ಮನ್ನ ಕಾಪಾಡಿ ನಡೆಸುವುದಕ್ಕಾಗಿ ನಿಮ್ಗೆ ವಂದನೆ ಎಂಬುದಾಗಿ ಹೇಳ್ತಾರೆ. ಥ್ಯಾಂಕ್ ಯು ನಿಮಗೆ ಮಾತ್ರ ವಂದನೆ. ಇನ್ನು ಮುಂದೆ ಕೂಡ ನಮ್ಮನ್ನ ಕಾಪಾಡಿ ನಡೆಸಿ ಶಕ್ತನಾಗಿದೆಯಲ್ಲ ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿದ್ದಕ್ಕಾಗಿ ವಂದನೆ. ಬಂದಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಕೈಗೊಪ್ಪಿಸಿಕೊಂಡು ಪ್ರತಿಯೊಬ್ಬೊಬ್ಬನ ಆಶೀರ್ವಾದ ಅವ್ರ ಕುಟುಂಬದಲ್ಲಿರುವಂತ ಎಲ್ಲ ಸ್ಥಿತಿಗಳನ್ನ ಬದಲಾಯಿಸಿ ಅಭಿವೃದ್ಧಿಪಡಿಸಿ ಅವರು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ ಪ್ರಯಾಣಗಳಲ್ಲಿ ಯಾವುದೇ ರೀತಿಯಿಂದ ಅಪಾಯಗಳು ಕೇಡುಗಳಾಗದ ಅವರನ್ನ ಕಾಪಾಡಿ ನಡೆಸುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಕಾರಣಾಂತರದಿಂದ ಬರದೇ ಇರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಸನ್ನಿಧಿಗೆ ಓಡೋಡಿ ಬರುವಂತ ಕೃಪೆಯನ್ನು ಅನುಗ್ರಹಿಸಿ ಚಿತ್ತ ನಮ್ಮೆಲ್ಲರ ಚಿಂತನೆ ನೆರವೇರಲಿ. ವಿಶೇಷವಾಗಿ ಈ ಆರಾಧನೆಯ ಪ್ರಾರಂಭದಿಂದ ಇಲ್ಲಿವರೆಗೆ ನಮ್ಮನ್ನು ನಡೆಸಿದೆಯಲ್ಲಪ್ಪ ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ ಮುಂದಿನ ಭಾಗವನ್ನು ಕೂಡ ಕೈ ಒಪ್ಪಿಸಿಕೊಡ್ತೇವೆ. ವಾಕ್ಯದ ಮೂಲಕವೇ ನಮ್ಮೊಟ್ಟಿಗೆ ಮಾತಾಡು, ಸೇವಕರನ್ನ ಮರೆ ಮಾಡು, ನಮ್ಗೆ ತಿಳಿಸಬೇಕಂತ ವಿಷಯಗಳನ್ನ ನಮ್ಮ ಸತ್ಯಗಳನ್ನ ನಮ್ಗೆ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ಮಾರ್ಗಗಳನ್ನ ಸರಿಯಾದ ಮಾರ್ಗವನ್ನು ತೋರಿಸಿಕೊಡೋದಕ್ಕಾಗಿ ಸ್ತೋತ್ರ. ಆ ಮಾರ್ಗದಲ್ಲಿ ಜೀವಿಸುವಂತೆ ನಮಗೆ ಕೃಪೆಯನ್ನ ಬಲವನ್ನ ನಿನ್ನ ಆತ್ಮನ ಮೂಲಕವಾಗಿ ಒದಗಿಸಿಕೊಡು. ಯೇಸುವಿಗೆ ಮಾತ್ರವೇ ಮಹಿಮೆ ಉಂಟಾಗಲಿ. ನಾವೆಲ್ಲರಾಗಿ ಕುಳಿತುಕೊಳ್ಳೋಣ. ಈ ವರ್ಷದಲ್ಲಿ ಈ 2021ನೇ ಇಸ್ವಿಯಲ್ಲಿ ದೇವರು ನಮ್ಗೆ ವಾಗ್ದಾನ ಕೊಟ್ಟಿದ್ದಾನೆ, ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ನಾವು ಜನವರಿ ತಿಂಗಳಲ್ಲಿ ಕಳೆದ 3-4 ವಾರಗಳ ವಾರಗಳಲ್ಲಿ ನಾವು ಆಶೀರ್ವಾದ ಅಂದ್ರೆ ಏನು, ದೇವರ ನಿಜವಾದಂತ ಆಶೀರ್ವಾದ ಹೇಗಿದೆ, ಮನುಷ್ಯರು ಪ್ರಯತ್ನ ಪಟ್ಟು ತಾವು ಸ್ವತಃವಾಗಿ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ಏನೆಲ್ಲ ಆಗ್ತದೆ ಎಂಬುದನ್ನ ನಾವು ಅನೇಕ ಉದಾಹರಣೆಗಳನ್ನ ಇಟ್ಟು ಸತ್ಯವೇದ ಧ್ಯಾನ ಮಾಡ್ತಾ ಬಂದಿದ್ದೇವೆ, ಹೌದಲ್ವಾ? ನಾವು ಅಬ್ರಾಹ್ಮನ ವಿಷಯದಲ್ಲಿ ನೋಡಿದ್ವಿ, ಯಾಕೋಬನ ವಿಷಯದಲ್ಲಿ ನೋಡಿದ್ವಿ. ಅವರು ದೇವರು ಆಶೀರ್ವಾದ ಮಾಡ್ತೇವೆ ಎಂಬುದಾಗಿ ಹೇಳಿದಾಗಿ ಕೂಡ ಅವರು ಸ್ವಂತ ಮನುಷ್ಯ ಪ್ರಯತ್ನದಿಂದ
ಅವ್ರು ತಮ್ಮ ಆಶೀರ್ವಾದವನ್ನ ಹೊಂದಿಕೊಂಡದ್ರಿಂದ ಎಷ್ಟೆಲ್ಲ ಸಮಸ್ಯೆ ಅನ್ನ ಅವರು ಅನುಭವಿಸಿದ್ರು ಎಂಬುದಾಗಿ ನಾವು ಉದಾಹರಣೆ, ಸತ್ಯವೇದದಲ್ಲಿ ಇರುವಂತಹ ಉದಾಹರಣೆ ಇಟ್ಟು ನಾವು ಧ್ಯಾನ ಮಾಡ್ತಾ ಇದ್ವಿ. ಕಳೆದ ವಾರದಲ್ಲಿ ಯೋಸೇಫನ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ವಿ. ದೇವರು ಯೋಸೇಫನಿಗೆ ಎಷ್ಟನೇ ವಯಸ್ಸಿನಲ್ಲಿ ಕನಸಿನ ಮೂಲಕವಾಗಿ ಮಾತಾಡ್ತಾರೆ? 17ನೇ ವಯಸ್ಸು ಇರುವಾಗ ಯೋಸೇಫನೊಟ್ಟಿಗೆ ದೇವರು ಕನಸಿನ ಮೂಲಕವಾಗಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಆ ಕನಸಿನ ಅರ್ಥ ಏನು? ಆ ಯೋಸೇಫನಿಗೆ ತನ್ನ 11 ಜನ ಅಣ್ಣಂದಿರು ಅಡ್ಡ ಬೀಳ್ತಾರೆ ಎಂಬುದಾಗಿ. 11 ಜನ ಅಣ್ಣಂದಿರು ಯೋಸೇಫನಿಗೆ ಅಡ್ಡ ಬೀಳ್ತಾರೆ. ಆ ರೀತಿಯಲ್ಲಿ ಯೋಸೇಫನನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ದೇವರು ಕನಸಿನ ಮೂಲಕವಾಗಿ ಯೋಸೇಫನೊಟ್ಟಿಗೆ ಮಾತಾಡ್ತಾರೆ 17ನೇ ವಯಸ್ಸಿನಲ್ಲಿ. ಅಷ್ಟೇ ಅಲ್ಲ, ಇನ್ನೊಂದು ಕನಸಿನ ಮೂಲಕವಾಗಿ ದೇವರು ಯೋಸೇಫನಿಗೆ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ತಂದೆ ತಾಯಿಗಳು ಕೂಡ ಸೂರ್ಯ, ಚಂದ್ರ ಮತ್ತು 11 ನಕ್ಷತ್ರಗಳು ಅಡ್ಡ ಬೀಳುವ ರೀತಿಯಲ್ಲಿ ಕನಸು ಕಾಣ್ತಾರೆ. ಅಂದ್ರೆ ತಂದೆ ತಾಯಿಗಳು ಕೂಡ ನಿನ್ನಕ್ಕೆ ಬಂದು ಅಡ್ಡ ಬೀಳ್ತಾರೆ ಎಂಬುದಾಗಿ ಕನಸಿನ ಮೂಲಕವಾಗಿ ದೇವರು ಯೋಸೇಫನೊಟ್ಟಿಗೆ ಮಾತಾಡ್ತಾರೆ. ಯೋಸೇಫನಿಗೆ ಒಂದು ದೇವರ ಒಂದು ವಾಗ್ದಾನ ಮನಸ್ಸಿನಲ್ಲೇ ಇತ್ತು. ಆ ಒಂದು ಕನಸಿನ ಅರ್ಥವನ್ನ ತನ್ನ ಅಣ್ಣಂದಿರಿಗೆ ಹೇಳಿದಾಗ ಅಣ್ಣಂದಿರು ಏನ್ ಮಾಡ್ತಾರೆ? ಅವನನ್ನು ದ್ವೇಷ ಮಾಡ್ತಾರೆ. ದ್ವೇಷ ಮಾಡಿ ಇವನಿದ್ರೆ ತಾನೇ ನಾವು ಇವನ್ಗೆ ಅಡ್ಡ ಬೀಳ್ಬೇಕು, ಇವನನ್ನ ಇಲ್ಲದ ಹಾಗೆ ಮಾಡ್ಬೇಕು ಎಂಬುದಾಗಿ ಪ್ರಯತ್ನ ಪಟ್ಟು ಆತನನ್ನ ಗುಂಡಿಗೆ ಹಾಕ್ತಾರೆ, ಸಾಯಿಲೆ ಎಂಬುದಾಗಿ. ಅನಂತರವಾಗಿ ಗುಂಡಿಗೆ ಹಾಕ್ಬಿಟ್ರೆ ನಮ್ಗೇನ್ ಲಾಭ ಇಲ್ಲ ಎಂಬುದಾಗಿ ನೆನೆಸಿ ಆತನನ್ನ ಬೇರೆಯವರಿಗೆ ಎಷ್ಟಕ್ಕೆ ಮಾರ್ತಾರೆ? 20 ರೂಪಾಯಿಗೆ ಮಾರ್ತಾರೆ. 20 ರೂಪಾಯಿಗೆ ಬೇರೆಯವರಿಗೆ ದಾಸನಾಗಿ ಮಾರ್ಬಿಡ್ತಾರೆ. ಅವರು ಆತ ಯೋಸೇಫನನ್ನ ತೆಗೆದುಕೊಂಡಂತ ಹೋದಂತ ಆ ವ್ಯಕ್ತಿಗಳು ಬೇರೆ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಆತನನ್ನ ಇನ್ನೊಬ್ಬರಿಗೆ ಮಾರಿ ಒಬ್ಬ ಯಜಮಾನನ ಮನೆಯಲ್ಲಿ ದಾಸತ್ವಕ್ಕೆ ಇಡ್ತಾರೆ. ಅದೆಲ್ಲ ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ದು, ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಯಾಕಂದ್ರೆ ಮುಂದಿನ ಅದು ನಿಮ್ಗೆ ಅರ್ಥ ಆಗ್ಲಿ ಎಂಬುದಾಗಿ. ಆ ಯಜಮಾನನ ಮನೆಯಲ್ಲಿ ದಾಸತ್ವದಲ್ಲಿ ಇಟ್ಟಾಗ ಯೋಸೇಫನ ಸಂಗಡ ಯಾರಿದ್ರು? ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಯೋಸೇಫನ್ ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ದೇವರು ಏನ್ ಮಾಡ್ತಾ ಬಂದ್ರು? ಸಫಲ ಮಾಡ್ತಾ ಬಂದ್ರು, ಅಭಿವೃದ್ಧಿ ಪಡಿಸ್ತಾ ಬಂದ್ರು. ಯೋಸೇಫ ಏನೇ ಕೆಲಸ ಮಾಡಿ, ದಾಸನಾಗಿದ್ದುಕೊಂಡು ಏನೇ ಕೆಲಸ ಮಾಡಿದ್ರು ಅದೆಲ್ಲವನ್ನ ದೇವರು ಆಶೀರ್ವಾದ ಮಾಡೋದ್ರಿಂದ ಆ ಮನೆ ಯಜಮಾನನಿಗೆ ಗೊತ್ತಾಯ್ತು ದೇವರು ಯೋಸೇಫನ ಸಂಗಡ ಇದ್ದಾನೆ ಅಂತ ನೆನೆಸಿ ಆ ಯಜಮಾನ ಏನ್ ಮಾಡ್ತಾನೆ? ತನಗಿರುವಂತ ಎಲ್ಲದರ ಮೇಲೆ ಅಧಿಕಾರವನ್ನು ಯಾರು ಕೊಡ್ತಾನೆ? ಯೋಸೇಫನ ಕೊಡ್ತಾನೆ. ಎಲ್ಲ ಇನ್ಚಾರ್ಜ್ ಅನ್ನು ಯೋಸೇಫನ ಕೈಗೆ ಕೊಟ್ಟು ನೀನ್ ನೋಡ್ಕಪ್ಪ, ಯಾಕಂದ್ರೆ ನಿನ್ನ ಜೊತೆಯಲ್ಲಿ ದೇವರು ಇರೋದ್ರಿಂದ ನನಗಿರುವಂತ ಎಲ್ಲ ವ್ಯವಹಾರವನ್ನ ನೀನ್ ನೋಡ್ಕೊಳ್ಳೋದಾದ್ರೆ ದೇವರು ನನ್ನ ವ್ಯವಹಾರನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನೆನೆಸಿ ಯೋಸೇಫನನ್ನ ಉನ್ನತ ಸ್ಥಾನಕ್ಕೆ ತಾಳ್ತಾರೆ. ದೇವರು ಯೋಸೇಫನನ್ನ ಆ ಉನ್ನತ ಸ್ಥಾನದಲ್ಲಿ ಇಟ್ಟಾಗ ಆ ಯಜಮಾನಿ ಆತನ ಮೇಲೆ ಕಣ್ಣು ಹಾಕಿ ಆತನಿಂದ ಏನಾದ್ರು ಪಾಪದಲ್ಲಿ ಸಿಕ್ಕಿಸ್ಬೇಕೆಂಬುದಾಗಿ ಪ್ರಯತ್ನ ಪಟ್ಟಾಗ್ಲೂ ಕೂಡ ಯೋಸೇಫ ಏನ್ ಹೇಳ್ತಾನೆ? ನನ್ನ ಯಜಮಾನನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡ್ಲಿ ಎಂಬುದಾಗಿ ಯೋಸೇಫ ಹೇಳಿಲ್ಲ. ಆತನ ಹೇಳ್ತಾನೆ, ನನ್ನ ದೇವರಿಗೆ ವಿರುದ್ಧವಾಗಿ 39ನೇ ಅಧ್ಯಾಯ 9ನೇ ವಚನ ಓದಲ್ವಾ? ಯೋಸೇಫನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡೋದಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣೆಯ ಹೆಂಡತಿಗೆ ಉತ್ತರ ಕೊಟ್ಟನು. ಸಾಕು, ಇಲ್ಲಿ ವಾಕ್ಯದಲ್ಲಿ ನೋಡಿ ಯೋಸೇಫ ಹೇಳ್ತಾನೆ, ನಾನು ಯಜಮಾನನಿಗೆ ವಿರುದ್ಧವಾಗಿ ಪಾಪ ಮಾಡ್ತೇನೆ ಎಂಬುದಾಗಿ ಹೇಗೆ ಮಾಡ್ಲಿ ಎಂಬುದಾಗಿ ಹೇಳ್ತಾ ಇಲ್ಲ, ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಈ ಪಾಪ ಮಹಾದುಷ್ಟತನ ಅಂತೆ. ಅದು ಯೋಸೇಫ ಹೇಳ್ತಾನೆ, ಈ ಮಹಾದುಷ್ಟತ್ವವನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ಎಂಬುದಾಗಿ. ಆತನ ದೇವರನ್ನ ನಂಬಿದ್ರಿಂದ ಆತನಿಗೆ ಅನೇಕ ಕಷ್ಟಗಳು ಬಂತು. ಆತನ ಅಣ್ಣಂದಿರು ಆತನನ್ನ ದ್ವೇಷ ಮಾಡಿದ್ರು, ಆತನನ್ನ ದೂರ ಮಾಡಿದ್ರು, ಆತನಿಗೆ ಹಿಂಸೆ ಕೊಟ್ಟು. ಆದ್ರೂ ಕೂಡ ಯೋಸೇಫ ಅವೆಲ್ಲವನ್ನ ಹಿಂಸೆಯನ್ನ ಸಹಿಸಿಕೊಂಡು, ಒಂದು ವೇಳೆ ಯೋಸೇಫ ವಿರೋಧ ಮಾಡ್ಬೋದಾಗಿತ್ತಲ್ಲ, ಅಣ್ಣಂದಿರನ್ನ ವಿರೋಧ ಮಾಡಲಿಲ್ಲ, ಎಲ್ಲವನ್ನ ಸಹಿಸಿಕೊಂಡ. ಅವನ ಮಾರಿದ್ರು ಆಗ್ಲೂ ಕೂಡ ಮಾತಾಡ್ಲಿಲ್ಲ ಅವನು ಯೋಸೇಫ. ಸತ್ಯದಲ್ಲಿ ಎಲ್ಲೂ ಹೇಳ್ತಿಲ್ಲ ಯೋಸೇಫ ಅಣ್ಣಂದಿರಿಗೆ ವಿರುದ್ಧವಾಗಿ ಮಾತಾಡ್ದ ಎಂಬುದಾಗಿ, ಹೌದಲ್ವಾ? ಎಲ್ಲೂ ಕೂಡ ನನ್ನನ್ನು ಯಾಕೆ ಮಾಡ್ತಾ ಇದ್ದೀರಾ, ನನಗೆ ಯಾಕೆ ಹಿಂಸೆ ಪಡಿಸ್ತೇನೆ ಎಂಬುದಾಗಿ ಅಣ್ಣಂದಿರನ್ನ ಕೇಳಲಿಲ್ಲ ಯೋಸೇಫ.
ಸತ್ಯವೇದ ಹೇಳ್ತದೆ, ನೀತಿಯ ನಿಮಿತ್ತ ಕಷ್ಟಪಡುವವರು ಧನ್ಯರು ಎಂಬುದಾಗಿ. ನಾವು ಸತ್ಯವನ್ನ ಅನುಸರಿಸುವಾಗ, ಸತ್ಯದ ಮಾರ್ಗದಲ್ಲಿ ಹೋಗುವಾಗ ಅನೇಕ ಕಷ್ಟಗಳು ಬರ್ತದೆ. ಆ ಕಷ್ಟಗಳನ್ನ ನಾವು ಸಹಿಸಿಕೊಳ್ಳುವುದಾದ್ರೆ ದೇವರು ನಮ್ಮನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತರ್ತಾನೆ. ಲೋಕದಲ್ಲಿ ಕೂಡ ನಾವು ಸತ್ಯದ ಮಾರ್ಗದಲ್ಲಿ ಹೋಗುವಾಗ ಅನೇಕ ನಮ್ಮನ್ನ ದೂಷಣೆ ಮಾಡ್ತಾರೆ, ನಮ್ಗೆ ವಿರುದ್ಧವಾಗಿ ಮಾತಾಡ್ತಾರೆ, ಇಲ್ಲ ಸಲ್ಲದ ಅಪವಾದಗಳನ್ನ ಸಲ್ಲಿಸ್ತಾರೆ. ಆದ್ರೂ ಕೂಡ ನೀತಿಯ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ಅವೆಲ್ಲವನ್ನ ಸಹಿಸಿಕೊಂಡವರಾಗಿ, ಅವ್ರ ನಮ್ಮ ವಿರುದ್ಧವಾಗಿ ಅಪವಾದ ಮಾಡಿದಾಗ ಅವ್ರ ವಿರುದ್ಧವಾಗಿ ನಾವು ಮಾತಾಡದೆ, ಅವ್ರು ಮಾತಾಡಿದಂತ ವಿಷಯಗಳನ್ನ ನಾವು ದೇವರ ಕೈಗೆ ಒಪ್ಪಿಸಿಕೊಟ್ಟವ್ರೆ. ದೇವರೇ, ನಾನು ಈ ತಪ್ಪನ್ನ ಮಾಡಿಲ್ಲಪ್ಪ, ಅದು ನನ್ನ ಮೇಲೆ ಅಪವಾದವನ್ನ ಹಾಕಿದ್ದಾರೆ, ದೇವರೇ ನೀನೇ ನೋಡ್ಕಪ್ಪ. ಈ ರೀತಿ ನಾವು ಸತ್ಯದ ಮಾರ್ಗದಲ್ಲಿ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾರೆ. ಯೋಸೇಫನನ್ನು ಕೂಡ ಅಣ್ಣಂದರಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಯಜಮಾನಿ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದಾಗ್ಲೂ ಕೂಡ ಯಜಮಾನನಿಗೆ ವಿರುದ್ಧವಾಗಿ ಆತನ ಪಾಪ ಮಾಡಲಿಲ್ಲ. ಅಷ್ಟೆಲ್ಲ ಆತನ ಯಾರಿಗೆ ಭಯಪಡ್ತಾ? ದೇವರಿಗೆ ಭಯಪಡ್ತಾ. ಮನುಷ್ಯರು ಯಾವಾಗಲೂ ನಮ್ಮ ಸಂಗಡ ಇರುವುದಿಲ್ಲ, ಆದ್ರೆ ದೇವರು ಸದಾ ನೋಡ್ತಾ ಇರ್ತಾರೆ. ತಂದೆ ತಾಯಿಗೆ ಗೊತ್ತಿಲ್ಲದೆ ನಾವು ಹೊರಗಡೆ ಹೋದಾಗ ನಾವ್ ಏನೇ ಕಾರ್ಯ ಮಾಡಬಹುದು, ಅದು ತಂದೆ ತಾಯಿಗೆ ಗೊತ್ತಾಗೋದಿಲ್ಲ. ಆದ್ರೆ ದೇವರು ಮಾತ್ರ ನಮ್ಮನ್ನ ಕಾಣ್ತಾ ಇರ್ತಾನೆ. ಆತನ ಎಂದಿಗೂ ನಮ್ಮನ್ನ ನೋಡದೇ ಇರೋದಿಲ್ಲ. ಆತನಿಗೆ ಮರೆಯಾಗಿ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಸತ್ಯವೇದ ಹೇಳ್ತದೆ, ಮನುಷ್ಯರಾದ್ರೂ ಹೊರರೂಪವನ್ನ ನೋಡ್ತಾರೆ, ದೇವರಾದ್ರೂ ಹೃದಯಗಳನ್ನ ಪರೀಕ್ಷಿಸಿ ನೋಡ್ತಾನಂತೆ. ನಮ್ಮ ಹೃದಯದ ಆಲೋಚನೆ ಕೂಡ ದೇವರಿಗೆ ಗೊತ್ತು. ನಾವು ಹೊರಗಡೆ ನಗಾಡ್ತಾ ಮಾತಾಡಿದ್ರು ಕೂಡ ಒಳಗಡೆ ನಮ್ಮಲ್ಲಿ ಕೆಟ್ಟ ಭಾವನೆ ಇರುವುದಾದ್ರೆ, ಕೆಟ್ಟ ಯೋಚನೆ ಇರುವುದಾದ್ರೆ ಅದನ್ನ ಯಾರು ಕಾಣ್ತಾರೆ? ದೇವರು ಕಾಣ್ತಾನೆ. ಅದರಿಂದ ಕರ್ತನಲ್ಲಿ ಪ್ರೀತಿ ದೇವಜನರೇ, ನಮ್ಮನ್ನ ಕಾಣುವಂತ ದೇವರಿಗೆ ವಿರುದ್ಧವಾಗಿ ನಾವು ಯಾವ ಕಾರ್ಯವನ್ನ ಮಾಡದೆ ಸತ್ಯದ ಮಾರ್ಗದಲ್ಲಿ ಜೀವಿಸುತ್ತಾದ್ರೆ ಖಂಡಿತವಾಗಿ ನಮ್ಮನ್ನ ಖಂಡಿತ ದೇವರು ಉನ್ನತ ಸ್ಥಾನಕ್ಕೆ ತಂದೆ ಅಂತ. ಅಷ್ಟೇ ಅಲ್ಲ, ಆ ಯಜಮಾನಿಗೆ ಆ ಪಾಪದ ಕಾರ್ಯಕ್ಕೆ ಆ ಯೋಸೇಫನು ಅವಕಾಶ ಕೊಡದಿದ್ದರಿಂದ ಆತನನ್ನು ಎಲ್ಲಿಗೆ ಹಾಕ್ತಾರೆ? ಸೆರೆಮನೆಗೆ, ಜೈಲಿಗೆ ಹಾಕ್ತಾರೆ. ಎಲ್ಲಿಗೆ ಹಾಕ್ತಾರೆ? ಜೈಲಿಗೆ ಹಾಕ್ತಾರೆ. ಆಗ ಯೋಸೇಫ ಸಂಕಟ ಪಟ್ಟನ, ಅಯ್ಯೋ ನಾನು ಪಾಪ ಮಾಡಿಲ್ಲ ಅಂದ್ಬಿಟ್ಟು ನನ್ಗೆ ಜೈಲಿಗೆ ಹಾಕಿದ್ದಾರೆ, ಒಂದ್ ವೇಳೆ ಪಾಪ ಮಾಡ್ಬಿಟ್ಟಿದ್ರೆ ಆರಾಮಾಗಿ ಇರ್ಬೋದಾಗಿತ್ತಲ್ಲ ಎಂದೇ. ಯೋಸೇಫ ಹಾಗೆ ಮಾಡಲಿಲ್ಲ, ಯೋಚನೆ ಮಾಡಲಿಲ್ಲ. ಸತ್ಯವಾದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ 21ನೇ ವಚನದಲ್ಲಿ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು. ನೋಡಿ, ಯೋಸೇಫ ಸೆರೆಮನೆಯಲ್ಲಿ ಇದ್ರೂ ಕೂಡ ನೀತಿ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ಆತನ ಸೆರೆಮನೆಗೆ ಹಾಕಲ್ಪಟ್ರು ಕೂಡ ಯಾರು ಆತನ ಸೆರೆಮನೆಯಲ್ಲಿ ಆತನ ಸಂಗಡ ಇದ್ದಾರೆ? ದೇವರೇ ಆತನ ಸಂಗಡ ಇದ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಸೆರೆಮನೆಯ ಯಜಮಾನನಿಗೆ ಕಣ್ಣುಗಳಲ್ಲಿ ದಯೆ ದೊರೆಯುವಂತೆ ಮಾಡ್ತಾರೆ. ಮನುಷ್ಯರ ದಯೆ ಅಲ್ಲ, ಮನುಷ್ಯರ ದಯೆ ಪಡೆಯುವುದು ತುಂಬಾ ಸುಲಭ ರೀ. ಅವ್ರು ಹೇಳ್ದ ಹಾಗೆ ಕೇಳಿದ್ರೆ, ಅವ್ರಿಗೆ ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ, ಅವ್ರು ಕೇಳಿದನ್ನ ಕೊಟ್ರೆ ಮನುಷ್ಯರ ದಯೆ ಸಿಗ್ತದೆ. ಆದ್ರೆ ನಾವು ಸತ್ಯದ ಮಾರ್ಗದಲ್ಲಿ ಹೋಗುವಾಗ ಮನುಷ್ಯರ ಬಳಿ ನಾವು ಕೈ ಚಾಚುವಂತ ಅಗತ್ಯತೆಗಳೇ ಇಲ್ಲ. ದೇವರೇ ನಮ್ಗೆ ಬೇಕಾದಂತ ಮನುಷ್ಯರ ದಯವನ್ನ ಮನುಷ್ಯರ ಮೂಲಕವಾಗಿ ದೇವರೇ ಒದಗಿಸಿಕೊಡ್ತಾನೆ. ನಮ್ಮ ಅಗತ್ಯತೆಗಳಿಗೋಸ್ಕರವಾಗಿ, ಕಷ್ಟಗಳಿಗೋಸ್ಕರವಾಗಿ ಮನುಷ್ಯರ ಬಳಿಯಲ್ಲಿ ಕೈ ಚಾಚುವಂತ ಅಗತ್ಯತೆ ಇಲ್ಲ. ನಮ್ಮ ಅಗತ್ಯತೆಗಳನ್ನ ದೇವರ ಕೈಗೆ ಒಪ್ಪಿಸಿಕೊಟ್ರೆ ದೇವರೇ ಮನುಷ್ಯರ ಮೂಲಕವಾಗಿ ಮಾತಾಡಿ ನಮ್ಮ ಅಗತ್ಯತೆಗಳನ್ನ ಸಂಧಿಸುವಂತೆ ಅವರನ್ನೇ ಕಳಿಸ್ತಾನೆ ದೇವರು. ಇಲ್ಲಿ ಯೋಸೇಫ ಈ ಸೆರೆ ಯಜಮಾನನ ಬಳಿಯಲ್ಲಿ ಕೇಳ್ತಾ ಇಲ್ಲ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಅವನ ಮೇಲೆ ಯಾರ ಕೃಪೆ ಇತ್ತು? ದೇವರ ಕೃಪೆ ಇದ್ದುದರಿಂದ ಸೆರೆಮನೆಯ ಯಜಮಾನನ ಬಳಿಯಲ್ಲಿ ಅವನಿಗೆ ದಯೆ ದೊರೆಯುವಂತೆ ಯಾರು ಮಾಡಿದ್ರು? ದೇವರೇ ಮಾಡಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಹಾಗೆ 22 ಮತ್ತೆ 23ನೇ ವಚನವನ್ನ ನಾವು ಧ್ಯಾನ ಮಾಡುವುದಾದ್ರೆ, ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದದ್ದನ್ನೆಲ್ಲ ಯೋಸೇಫನೇ ಮಾಡಿಸಿದನು. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ. ಸೆರೆಮನೆಯಲ್ಲಿ ಕೂಡ ಯೋಸೇಫನಿಗೆ ಏನು ಒಂದು ಅಧಿಕಾರ ಸಿಗ್ತದೆ, ಒಂದು ಅಧಿಕಾರ ಸಿಗ್ತದೆ. ದೇವರು ಎಲ್ಲೇ ಹೋದ್ರು, ನಾವು ಸಂಕಟದ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ, ಹಿಂಸೆ ನಿಮಿತ್ತವಾಗಿ ಎಲ್ಲೇ ಹೋದ್ರು ಕೂಡ ಆ ಸಂಕಟದ ಸಮಯದಲ್ಲಿ ಕೂಡ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ.
ಆ ಸೆರೆಮನೆಯಲ್ಲೂ ಕೂಡ ಒಂದು ಅಧಿಕಾರ, ಒಂದು ಜವಾಬ್ದಾರಿಯನ್ನ ದೇವರೇ ಕೊಡ್ತಾ ಇದ್ದಾನೆ ಯೋಸೇಫನಿಗೆ. ಅಷ್ಟೇ ಅಲ್ಲ, ಆ ಸೆರೆಮನೆಯಲ್ಲಿ ಅವನು ನಡೆಸಿದ್ದನ್ನೆಲ್ಲ, ಯೋಸೇಫನು ನಡೆಸಿದ್ದ ಎಲ್ಲವನ್ನ ಏನ್ ಮಾಡ್ತಾ ಇದ್ದಾನೆ ದೇವರು? ಕೈಗೂಡಿಸ್ತಾ ಇದ್ದಾನೆ, ಅಂದ್ರೆ ಸಫಲ ಮಾಡ್ತಾ ಇದ್ದಾನೆ. ಸೆರೆಮನೆಯಲ್ಲಿರುವಂತ ಎಲ್ಲ ಜೈಲು ಕೈದಿಗಳ ಮೇಲೆ ಅಧಿಕಾರಿಯಾಗಿದ್ದಾನೆ ಯೋಸೇಫ. ಬಂದಂತ ಎಲ್ಲರನ್ನು ಕೂಡ ಆತನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಅದ್ರ ನಿಮಿತ್ತ ದೇವರ ಕೃಪೆ ಯೋಸೇಫನ ಸಂಗಡ ಇದ್ದುದರಿಂದ. ಈ ರೀತಿ ಇದ್ದಾಗ ನಾವು 40ನೇ ಅಧ್ಯಾಯದಲ್ಲಿ ನೋಡ್ತೇವೆ, 2ನೇ ವಚನದಿಂದ, ದಣಿಗೆ ವಿರೋಧವಾಗಿ ಯಾವುದೋ ತಪ್ಪು ಮಾಡಿದ್ದರಿಂದ ಫರೋಹನನು ಆ ಇಬ್ಬರು ಉದ್ಯೋಗಸ್ಥರ ಮೇಲೆ, ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥನ ಮೇಲೆಯೋ ಭಕ್ಷ್ಯಕಾರರಲ್ಲಿಯೋ ಮುಖ್ಯಸ್ಥರ ಮೇಲೆಯೋ ಕೋಪ ಮಾಡಿ ಅವರನ್ನು ಮೈಗಾವಲಿನವರ ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದನು. ಅದು ಯೋಸೇಫನು ಬಿದ್ದಿದ್ದ ಸೆರೆಮನೆಯೇ. ಸಾಕು, ಇಲ್ಲಿ ವಾಕ್ಯದಲ್ಲಿ ನೀವು ಸಾಧ್ಯವಾದ್ರೆ ಮನೇಲಿ ಹೋಗಿ ನಿಧಾನವಾಗಿ ಓದಿ. ಎಷ್ಟು ಜನ ಓದ್ಕೊಂಡಿದ್ದಾರೆ ಗೊತ್ತಿಲ್ಲ. ವಾಕ್ಯದಲ್ಲಿ ನೀವು ಗಮನಿಸಿದಾದ್ರೆ ಅರಸನ ಬಳಿಯಲ್ಲಿ ಕೆಲಸ ಮಾಡುವಂತಹ ಇಬ್ಬ ವ್ಯಕ್ತಿಗಳು, ಒಬ್ಬ ನೀರನ್ನ ಮೊದಲು ಆಹಾರವನ್ನ ತಯಾರು ಮಾಡುವಂತ ವ್ಯಕ್ತಿ ಭಕ್ಷ್ಯಗಾರನಲ್ಲಿ, ಅಂದ್ರೆ ಅರಸನಿಗೆ ಅಡಿಗೆ ಮಾಡುವಂತ ವ್ಯಕ್ತಿ, ಮತ್ತು ಪಾನದಾಯಕ ಅಂದ್ರೆ ಆತನಿಗೆ ಕುಡಿಯುವುದಕ್ಕೆ ಕೊಡುವಂತ ವ್ಯಕ್ತಿ. ಇಬ್ಬರಲ್ಲೂ ಕೂಡ ಏನೋ ತಪ್ಪನ್ನ ಅರಸನ್ನು ಕಂಡಿಡಿದು ಅವ್ರನ್ನ ಎಲ್ಗಾಗ್ತದಾನೆ? ಸೆರೆಮನೆಗೆ ಆಗ್ತದೆ. ಯಾವ ಸೆರೆಮನೆ ಅದು? ಯೋಸೇಫನು ಇದ್ದಂತ ಸೆರೆಮನೆಗೆ ಆ ಇಬ್ಬರು ಅಧಿಕಾರಿಗಳನ್ನ ಅರಸನಾಗ್ತದೆ. ಅನಂತರವಾಗಿ ನೀವು ಸಾಧ್ಯವಾದ್ರೆ ನೀವು 8ನೇ ವಚನ ಓದಿ. ಆ ಇಬ್ಬರು ಅಧಿಕಾರಿಗಳಿಗೆ, ಸೆರೆಮನೆಗೆ ಹಾಕಲ್ಪಟ್ಟಂತ ಇಬ್ಬರು ಅಧಿಕಾರಿಗಳಿಗೆ ಒಂದು ಕನಸು ಬೀಳ್ತದೆ. 8ನೇ ವಚನ, ಅವರು ಅವನಿಗೆ, ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು, ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು, 8ನೇ ವಚನ ಸಾಕು, 6ನೇ ವಚನ ಓದಿ ಬ್ರದರ್. ಬೆಳಿಗ್ಗೆ ಯೋಸೇಫನು ಅವರ ಬೆಳಿಗ್ಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು. ನೋಡಿ, ಸಾಕು ಇಲ್ಲಿ ನೋಡಿ. ಆ ಇಬ್ಬರು ಅಧಿಕಾರಿಗಳ ಮೇಲೆ ಜೈಲಲ್ಲಿ ಯಾರು ಅಧಿಕಾರಿ ಆಗಿದೆ ನೋಡ್ಕೊಳ್ಳೋ ಇನ್ಚಾರ್ಜ್ ಯಾರಿದ್ದಾರೆ? ಯೋಸೇಫ. ಒಂದು ದಿನ ಯೋಸೇಫ ಆ ಅಧಿಕಾರಿಗಳಿಗೆ ಉಪಚಾರ ಮಾಡೋದಕ್ಕೆ ಬಂದಾಗ ಆ ಇಬ್ಬರು ಅಧಿಕಾರಿಗಳ ಮುಖ ಏನಾಗಿದೆ? ಒಂಥರ ಸಪ್ಪಗಾಗಿದೆ, ಕನಸಿಗೆ ಬಿದ್ದಿದೆ. ಆ ಕನಸು ಏನಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಆಗ ಯೋಸೇಫ ಕೇಳ್ತೀನಿ, ಯಾಕೆ ನಿಮ್ಮ ಮುಖ ಈಗ ಸಪ್ಪಾಗಿದೆ, ನಿಮ್ಗೆ ಏನು ಯೋಚನೆ ಎಂಬುದಾಗಿ ಕೇಳ್ತಾನೆ. ಯೋಸೇಫನು ಕೇಳುವಾಗ 8ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ನಮಗೆ ಒಂದು ಕನಸು ಬಿದ್ದಿದೆ, ಆ ಕನಸಿನ ಅರ್ಥ ಹೇಳುವವರು ಯಾರು ಇಲ್ಲ ಎಂದ ಹೇಳಿದಾಗ ಯೋಸೇಫ ಹೇಳ್ತಾನೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಲ್ಲದು. ಯಾರಿಂದ ನಮ್ಮ ಕನಸಿನ ಅರ್ಥ ಸಿಗ್ತದೆ? ಯೋಸೇಫ ಹೇಳ್ತಾನೆ, ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನ ನನಗೆ ತಿಳಿಸಿರಿ ಎಂದು ಹೇಳಿದನು ಎಂಬುದಾಗಿ. ಯಾಕೆ ಯೋಸೇಫ ಅವರಿಗೆ ಹೇಳ್ತಾ ಇದ್ದಾನೆ, ದೇವರು ನಿಮ್ಮ ಕನಸಿನ ಅರ್ಥವನ್ನ ಹೇಳ್ಬಹುದಲ್ವಾ? ಯಾಕೆ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಯೋಸೇಫನಿಗೆ 17ನೇ ವಯಸ್ಸಿನಲ್ಲಿ ದೇವರು ಕನಸಿನ ಮೂಲಕ ಮಾತಾಡಿದ್ರು. ಆ ಕನಸಿನ ಅರ್ಥ ಏನೆಂಬುದು ಯೋಸೇಫನಿಗೆ ಗೊತ್ತಿತ್ತು. ಹೌದಲ್ವಾ? ಹೌದಾ ಇಲ್ವಾ? ಅವರ ಅಣ್ಣಂದಿರ ಬಳಿಗೆ ಯೋಸೇಫನು ಬರುವಾಗ ದೂರದಿಂದ ನೋಡುವಂತ ಅಣ್ಣಂದಿರು ಅವನ್ ನೋಡಿ ಹೇಳ್ತಾ ಇದ್ದಾನೆ. 18ನೇ ವಚನ, 37ನೇ ಅಧ್ಯಾಯ 18 ಮತ್ತು 19ನೇ ವಚನ. ಯೋಸೇಫನನ್ನ ನೋಡಿ ಅಣ್ಣಂದಿರು ಹೇಳ್ತಾ ಇದಾರೆ, ಅವರನ್ನು ದೂರದಿಂದ ನೋಡಿ ಅವರು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವರನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಅಗೋ ಆ ಕನಸಿನವನು ಬರುತ್ತಾನೆ. ಯಾರು ಬರ್ತಾರೆ? ನೋಡಿ, ಇದು ಬಹಳ ಮುಖ್ಯ ರೀ. ಯೋಸೇಫನಿಗೆ 17ನೇ ವಯಸ್ಸಿನಲ್ಲೇ ದೇವರು ಕನಸಿನ ಮೂಲಕವಾಗಿ ಪ್ರತಿಯೊಂದು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು. ಈ ಕನಸನ್ನ ತನ್ನ ಅಣ್ಣಂದಿರಿಗೆ ಹೇಳಿದಾಗ ಅಣ್ಣಂದ್ರು ದ್ವೇಷ ಮಾಡಿದ್ರು. ಯೋಸೇಫನನ್ನು ನೋಡಿ ಅಣ್ಣಂದ್ರು ಎಲ್ಲ ಏನ್ ಹೇಳ್ತಿದ್ರೆ? ಕನಸುಗಾರ. ಅದು ಪಿಕ್ಚರ್ ಹೆಸರಲ್ಲ ರೀ, ರವಿಚಂದ್ರ ಪಿಕ್ಚರ್ ಹೆಸರಲ್ಲ, ನೆನ್ಸ್ಕೊಬಿಡಿ, ಪಿಕ್ಚರ್ ಹೊಂಟೋಗ್ಬಿಡಿ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೋಸೇಫನನ್ನು ನೋಡಿ ಅವ್ರ ಅಣ್ಣಂದ್ರೆ ಹೇಳ್ತಾರೆ, ಕನಸುಗಾರ ಬರ್ತಾನೆ, ಕನಸನ್ನ ಕಂಡು ಅದರ ಅರ್ಥವನ್ನು ಹೇಳುವಂತ ವ್ಯಕ್ತಿ ಬರ್ತಾ ಇದ್ದಾನೆ ನಾನು. ಅದಕ್ಕೆ ಇಲ್ಲಿ ಯೋಸೇಫ ತನ್ನ ಆ ಇಬ್ಬರು ಅಧಿಕಾರಿಗಳಿಗೆ ಹೇಳ್ತಾನೆ, ನಿಮ್ಮ ಕನಸಿನ ಅರ್ಥವನ್ನು ನನ್ಗೆ ಹೇಳಿ, ಒಂದು ವೇಳೆ ದೇವರು ನಿಮ್ಗೆ ಆ ಕನಸಿನ ಅರ್ಥವನ್ನ ತಿಳಿಸಬಹುದಲ್ವಾ? ಅನಂತರವಾಗಿ ನೀವು 9ನೇ ವಚನದಿಂದ
15ನೇ ವಚನದವರೆಗೆ ಓದೋದಾದ್ರೆ, ಆಗ ಒಬ್ಬ ವ್ಯಕ್ತಿ, ಆ ಅಧಿಕಾರಿಗಳು ಒಬ್ಬ ಅಧಿಕಾರಿ ಆ ಒಂದು ತಮಗೆ ಬಿದ್ದಂತ ಕನಸನ್ನ ಯೋಸೇಫನಿಗೆ ಹೇಳ್ತಾರೆ. ಓದಿ. ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆಯನ್ನು ನನ್ನೆದುರಾಗಿ ಕಂಡೆನು. ಅದಕ್ಕೆ 3 ಕವಲುಗಳಿದ್ದವು. ಅದು ಚಿಗುರುತ್ತಲೇ ಹೂವುಗಳನ್ನು ಬಿಟ್ಟಿತು. ಆ ಹೂವುಗಳು ಗೊಂಚಲುಗಳಾಗಿ ಹಣ್ಣಾದವು. 40ನೇ ಅಧ್ಯಾಯ ಓದಿ ನೀವು ಓದಿ. ಫರೋಹನ ಪಾನಪಾತ್ರೆಯು ನನ್ನ ಕೈಯಲ್ಲಿದ್ದುದರಿಂದ ನಾನು ಆ ಗೊಂಚಲುಗಳನ್ನು ಕುಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ಆ ಕನಸಿನ ಅರ್ಥವೇನೆಂದರೆ, ಸಾಕು, ಮೊದಲು ಕನಸನ್ನ ನಾನು ಹೇಳ್ತೇನೆ ನೋಡಿ. ಒಬ್ಬ ಅಧಿಕಾರಿಗೆ ಕನಸು ಬಿದ್ದಿದೆ. ಏನ್ ಕನಸು ಬಿದ್ದಿದೆ? ದ್ರಾಕ್ಷಿಯ ಒಂದು ಕೊಂಬು, ಒಂದು ಕಡ್ಡಿ ಸಿಕ್ಕಿದೆ, ಕನಸಿನಲ್ಲಿ ಬಿದ್ದಿದೆ. ಆ ಕಡ್ಡಿ ಚಿಗ್ರಿ ಏನ್ ಮಾಡಿದೆ? 3 ಕೊಂಬೆ ಬಿಟ್ಟಿದೆ. 3 ಕೊಂಬೆಯಲ್ಲಿ ಕೂಡ ಅದು ಹೂ ಬಿಟ್ಟು ಹಣ್ಣು ಬಿಟ್ಟು ಅದು ಹಣ್ಣು ಆಗಿ ಆ ದ್ರಾಕ್ಷಿ ಹಣ್ಣನ್ನ ಕಿತ್ತು ಆ ಕನಸಿನಲ್ಲಿ ಅವನು ಏನ್ ಮಾಡ್ತಾನೆ? ಯಾರು ಕೊಡ್ತಾನೆ? ಅರಸನಿಗೆ ಮತ್ತೆ ಕೊಡ್ತಾ ಇದ್ದಾನೆ, ಕನಸಿನಲ್ಲಿ ಬಿಡ್ತಾನೆ. ಈಗ ಈ ಕನಸನ್ನ ಕೇಳಿದಂತ ಯೋಸೇಫ ಈ ಕನಸಿನ ಅರ್ಥ ಏನೆಂಬುದಾಗಿ ಆ ಅಧಿಕಾರಿಗೆ ಹೇಳ್ತದೆ. ಮುಂದೆ ಹೋದ್ರು. ಅದಕ್ಕೆ ಯೋಸೇಫನು, ಆ ಕನಸಿನ ಅರ್ಥವೇನೆಂದರೆ, ಆ 3 ಕೊಂಬೆಗಳು 3 ದಿನಗಳು. ಆ ಹೊತ್ತಿಗೆ 3 ದಿನಗಳೊಳಗೆ ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು. ನೀನು ಮುಂಚೆ ಫರೋಹನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನ ಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆ ಮುಂದೆಯೂ ಒಪ್ಪಿಸುವಿ. ಸಾಕು. ಇಲ್ಲಿ ಕನಸಿನ ಅರ್ಥ ಏನಂತೆ? ಆ 3 ಕೊಂಬೆ ಎಷ್ಟು ದಿನ? 3 ದಿನ. 3 ದಿನದ ಒಳಗಡೆ ಆಗಿ ಇನ್ನು ಬರುವಂತ 3 ದಿನದ ಒಳಗೆ ನಿನಗೆ ಮತ್ತೆ ಮೊದಲಿದಂತ ಕೆಲಸವನ್ನ ಏನ್ ಮಾಡ್ತಾನೆ? ಅರಸ ನಿನ್ನ ನೇಮಿಸ್ತಾನೆ. ಯಾವ ಕೆಲಸದಿಂದ ತೆಗೆದು ನಿನ್ನ ಮೇಲೆ ತಪ್ಪನ್ನು ಹೊರಿಸಿ ಸೆರೆಮನೆಗೆ ಹಾಕಿದ್ದಾನ ಅರಸ, ಆ ತಪ್ಪನ್ನೆಲ್ಲ ಸತ್ಯವನ್ನು ತಿಳ್ಕೊಂಡು ಅರಸ ನಿನ್ನ ಮತ್ತೆ ನಿನ್ನ ಕೆಲಸಕ್ಕೆ ನೇಮಿಸ್ತಾನೆ ಎಂಬುದಾಗಿ ಯೋಸೇಫನು ಆ ಅಧಿಕಾರಿಗೆ ಹೇಳ್ತಾನೆ. ಅವಾಗ ಆ ಕನಸಿನ ಅರ್ಥವನ್ನು ಹೇಳಿದ್ಮೇಲೆ ಯೋಸೇಫ ಆ ಅಧಿಕಾರಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ? 14-15. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು. ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೇನು ಅಂದನು. ನೋಡಿ, ಯೋಸೇಫ ಆ ಅಧಿಕಾರಿಗೆ ಕನಸಿನ ಅರ್ಥವನ್ನು ಹೇಳಿದ್ಮೇಲೆ ತಾನು ಯಾರು, ನಾನು ಏಕೆ ಈ ಸೆರೆಮನೆಯಲ್ಲಿ ಬಂದೆ ಎಂಬುದನ್ನು ತಿಳಿಸಿ ಆ ಅಧಿಕಾರಿಗೆ ಹೇಳ್ತಾನೆ. ನೀನು ಒಂದು ವೇಳೆ ಮತ್ತೆ ಆ ಅಧಿಕಾರಕ್ಕೆ ಬಂದಾಗ, ಆ ಕೆಲಸಕ್ಕೆ ಅರಸನ ಬಳಿಗೆ ಬಂದಾಗ ನನ್ನ ಬಗ್ಗೆ ಅರಸನಿಗೆ ತಿಳಿಸಿ, ಏನು ತಪ್ಪು ಮಾಡದೇ ಇರುವಂತ ನನ್ನನ್ನ ಸೆರೆಮನೆಗೆ ಹಾಕಿದ್ದಾರೆ, ನನ್ನನ್ನು ಬಿಡಿಸುವುದಕ್ಕೆ ಯಾರಿಗೆ ರೆಕಮೆಂಡ್ ಮಾಡು? ಅರಸನಿಗೆ ರೆಕಮೆಂಡ್ ಮಾಡು ಎಂಬುದಾಗಿ ಆ ಅಧಿಕಾರಿಗೆ ಯೋಸೇಫ ಹೇಳ್ತಾನೆ. ಇನ್ನೂ ಸೆರೆಮನೆಯಿಂದ ಬಿಡುಗಡೆ ಆಗಿಲ್ಲ ಅಧಿಕಾರಿ. ಸೆರೆಮನೆಯಿಂದ ಅಧಿಕಾರಿ ಬಿಡುಗಡೆ ಆಗಿಲ್ಲ. ಕನಸಿನ ಅರ್ಥವನ್ನು ಹೇಳಿದ್ಮೇಲೆ ಅದನ್ನ ಹೇಳ್ತಾನೆ, ಖಂಡಿತವಾಗಿ ದೇವರು ಇನ್ನು 3 ದಿನದಲ್ಲಿ ಇನ್ನು ಮತ್ತೆ ಆ ಕೆಲಸಕ್ಕೆ ನೇಮಿಸ್ತಾನೆ. ಆ ನೇಮಿಸಿದಾಗ ನೀನು ಅರಸನ ಬಳಿಯಲ್ಲಿ ಕೆಲಸ ಮಾಡುವಾಗ ನಾನು ಏನು ತಪ್ಪಿಲ್ಲದೆ ಈ ಒಂದು ಸೆರೆಮನೆಯಲ್ಲಿ ಇದ್ದೇನೆ, ನನ್ನ ಬಗ್ಗೆ ಅರಸನಿಗೆ ತಿಳಿಸಿ ರೆಕಮೆಂಡ್ ಮಾಡಿ ನನ್ನನ್ನ ಏನ್ ಮಾಡ್ಬೇಕು? ಸೆರೆಮನೆಯಿಂದ ಬಿಡಿಸ್ಬೇಕು. ಒಬ್ಬ ಅಧಿಕಾರಿ ಕನಸಲ್ವಿದು. ಈ ಕನಸಿನ ಅರ್ಥವನ್ನು ಇನ್ನೊಬ್ಬ ಅಧಿಕಾರಿ ಕೇಳಿದ ತಕ್ಷಣ ನಿಮ್ಗೆ ಸಂತೋಷ ಆಯ್ತು. ಇವನ್ಗೆ ದೇವರು ಮತ್ತೆ ಕೆಲಸಕ್ಕೆ ಅರಸನಿಗೆ ಮತ್ತೆ ಕೆಲಸಕ್ಕೆ ಕೊಡ್ತಾನೆ ಅಂದ್ರೆ ನನಗೂ ಹಾಗೆ ಮಾಡ್ಬೋದು ಎಂಬುದಾಗಿ ಇನ್ನೊಬ್ಬ ಅಧಿಕಾರಿ ತನ್ನ ಕನಸನ್ನು ಹೇಳ್ತಾನೆ. 16ನೇ ವರ್ಷದಿಂದ ಅವನು ಹೇಳಿದ ಅರ್ಥವು ಶುಭಕರವಾದದ್ದೆಂದು ನೆನೆಸ್ತಾನೆ. ಇನ್ನ ಅವನಿಗೂ ಒಳ್ಳೇದಾಯ್ತದಲ್ವಾ, ನನ್ಗೂ ಒಳ್ಳೇದಾಗ್ಬೇಕು ಆಗಬಹುದು ಎಂಬುದಾಗಿ ನೆನೆಸಿ ಹೇಳ್ತಾನೆ. ತಿಳಿದು ಯೋಸೇಫನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು. ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಪಕ್ಷಿಗಳು ತುಂಬಿದ್ದ 3 ಪುಟ್ಟಿಗಳು ನನ್ನ ತಲೆಯ ಮೇಲಿದ್ದವು. ಮೇಲನ ಪುಟ್ಟಿಯಲ್ಲಿ ಫರೋಹನಿಗೋಸ್ಕರ ನಾನಾ ವಿಧವಾದ ಪಕ್ಷಿಗಳಿದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿದ್ದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ ಆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳೊಳಗಾಗಿ ಫರೋಹನು ನಿನ್ನ ತಲೆಯನ್ನು ಎತ್ತಿಸುವನು, ನಿನ್ನನ್ನು ಮರಕ್ಕೆ ತೂಕ ಹಾಕಿಸುವನು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂದನು. ನೋಡಿ, ಇವನು ಏನ್ ನೆನೆಸ್ತಾ, ಮೊದಲನೇ ಅಧಿಕಾರಿಗೆ ಒಳ್ಳೇದಾಗುತ್ತೆ ಅಂತ ನೆನೆಸಿ ತನ್ನ ಕನಸನ್ನು ಹೇಳ್ತಾನೆ. ಏನ್ ಕನಸು? ಈ ಅಧಿಕಾರಿ ತನ್ನ ತಲೆಯ ಮೇಲೆ ಒಂದು ಪುಟ್ಟಿಯಲ್ಲಿ ಒಳ್ಳೆ ಅರಸನಿಗೆ ಇಷ್ಟವಾದಂತ ಆಹಾರಗಳನ್ನ
ಬುಟ್ಟಿ ಮೇಲೆ ಇಟ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆ ತಲೆ ಮೇಲಿರುವಂತ ಆಹಾರಗಳನ್ನ ಏನ್ ತಿಂತವೆ? ಪಕ್ಷಿಗಳು ತಿಂತವೆ. ಅದಕ್ಕೆ ಆ ಕನಸಿನ ಅರ್ಥವನ್ನು ಯೋಸೇಫ ಹೇಳ್ತಾನೆ, ಪುಟ್ಟಿಗಳಲ್ಲಿರುವಂತಹ ಇದು 3 ದಿನಗಳು. 3 ದಿನದಲ್ಲಿ ಅರಸ ನಿನ್ನ ಏನ್ ಮಾಡ್ತಾನೆ? ನಿನ್ನ ತಲೆಯನ್ನ ಕತ್ತರಿಸಿ ಮರಕ್ಕೆ ನೇತಾಡ್ತಾನೆ. ನಿನ್ನ ಮಾಂಸವನ್ನು ಯಾರು ತಿಂತದೆ? ಪಕ್ಷಿಗಳು ತಿಂತದೆ. ಇದೇ ನಿನ್ನ ಅರ್ಥ, ಕನಸಿನ ಅರ್ಥ. ಮೊದಲ ವ್ಯಕ್ತಿಯ ಕನಸಿನ ಅರ್ಥವನ್ನು ಕೇಳಿದ ತಕ್ಷಣ ನಿಮ್ಗೆ ಏನಾಯ್ತು? ನನ್ಗೂ ಒಳ್ಳೇದಾಗತ್ತೆ ಎಂಬುದಾಗಿ ತನ್ನ ಕನಸಿನ ಅರ್ಥ ಹೇಳ್ತಾನೆ. ಏನಾಗತ್ತೆ ಅವನಿಗೆ ಅಷ್ಟ. ಒಂದ್ ವೇಳೆ ದೇವರು ಒಬ್ಬ ವ್ಯಕ್ತಿಗೆ ಸೇವಕರ ಮೂಲಕವಾಗಿ ಏನಾರು ತಿಳಿಸಿದಾಗ, ಒಳ್ಳೇದನ್ನ ತಿಳಿಸಿದಾಗ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ದೇವರು ಏನಾರು ಮುಂದೆ ಬರುವಂತ ಸಮಸ್ಯೆಗಳನ್ನು ಬರ್ತದೆ ಎಚ್ಚರಿಸಿದ್ರೆ ದ್ವೇಷ ಮಾಡ್ತಾರೆ. ದೇವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮುಂದೆ ಆಗುವಂಥದ್ದನ್ನು ತಿಳಿಸೋದಕ್ಕೆ ಇಷ್ಟಪಡುವಂಥ ದೇವರು. ಮನುಷ್ಯರಿಗೆ ತಿಳಿಸದೆ ಯಾವುದನ್ನು ಕೂಡ ಆತನು ಮಾಡೋದಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಿದೆ. ಸೊದೋಮ್ ಗೋಮರವನ್ನ ನಾಶ ಮಾಡೋದಕ್ಕೆ ದೇವರು ಹೋಗುವಾಗ ಅಬ್ರಾಹ್ಮನಿಗೆ ವಾಕ್ಯ ಹೇಳ್ತದೆ, ಅಬ್ರಾಹ್ಮನಿಗೆ ತಿಳಿಸದೆ, ನನ್ನ ದಾಸನಿಗೆ ತಿಳಿಸದೆ ನಾನು ಈ ಕಾರ್ಯವನ್ನು ಹೇಗೆ ಮಾಡಲಿ ಎಂಬುದಾಗಿ ನೆನೆಸಿ ಅಬ್ರಾಹ್ಮನಿಗೆ ಹೇಳ್ತಾರೆ, ನಾನು ಹೋಗ್ತಾ ಇದ್ದೀನಿ ಸೊದೋಮ್ ಗೋಮರವನ್ನ ನಾಶ ಮಾಡೋದಕ್ಕೆ. ಯಾಕೆ ನಾಶ ಮಾಡ್ತೀನಿ? ಅಲ್ಲಿರುವಂತ ಜನರ ಪಾಪ ಬಹಳವಾಗಿದೆ. ಅವ್ರ ಕೂಗು ನನಗೆ ಕೇಳ್ತಾ ಇದೆ, ಅದರಿಂದ ಅವರನ್ನ ನಾಶ ಮಾಡ್ತೇನೆ, ಆ ಇಡೀ ಊರನ್ನೇ ನಾನು ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ದೇವರು ನಮ್ಮನ್ನು ಎಚ್ಚರಿಸುವಾಗ ಆ ಎಚ್ಚರಿಕೆಯನ್ನು ನಾವು ಗ್ರಹಿಸಿಕೊಳ್ಬೇಕು. ಒಂದು ವೇಳೆ ನಾವು ಆ ಗ್ರಹಿಕೆಯನ್ನು ನಾವು ಗ್ರಹಿಸಿಕೊಳ್ಳಿಲ್ಲ ಅಂದ್ರೆ ಅನಂತರವಾಗಿ ಕರ್ತನಲ್ಲಿ ಬೀಳ್ತೇವೆ. ಇಲ್ಲಿ ಕೂಡ ನೋಡಿ, ದೇವರು ಸ್ಪಷ್ಟವಾಗಿ ಆ ಅಧಿಕಾರಿಗಳಿಗೆ ದೇವರು ಕನಸಿನ ಮೂಲಕವಾಗಿ ಮಾತಾಡ್ತಾನೆ. ನೀನು ಒಳ್ಳೆ ರೀತಿಯಲ್ಲಿ ನಡೆದಿದ್ದರಿಂದ, ನೀನಲ್ಲಿ ತಪ್ಪಿಲ್ಲದ್ರಿಂದ ಒಬ್ಬ ಅಧಿಕಾರಿಯನ್ನ ಮತ್ತೆ ಕೆಲಸಕ್ಕೆ ನೇಮಿಸ್ತಾನೆ. ಒಬ್ಬ ಅಧಿಕಾರಿಯಲ್ಲಿ ತಪ್ಪಿದ್ದರಿಂದ ಅವನು ಏನ್ ಮಾಡ್ತಾರೆ? ಅವನನ್ನ ಸಾಯಿಸಿ ಅವನನ್ನ ನೇತಾಕ್ತಾರೆ ಅಂತ ನಾವು 20ನೇ ವಚನದಲ್ಲಿ ನೋಡೋದಾದ್ರೆ, 3ನೇ ದಿನದಲ್ಲಿ ಫರೋಹನ ಜನ್ಮದಿನವಾಗಿದ್ದರಿಂದ ಅವನು ತನ್ನ ಸೇವಕರೆಲ್ಲರಿಗೆ ಔತಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನನ್ನು ಮುಖ್ಯ ಭಕ್ಷ್ಯಕಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಪಾನದಾಯಕರ ಮುಖ್ಯಸ್ಥರನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನಪಾತ್ರೆಯನ್ನು ಫರೋಹನಿಗೆ ಕೈಗೆ ಕೊಡುವವನಾದನು. ಆತನ ಮುಖ್ಯ ಭಕ್ಷ್ಯಕಾರನನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ಈಗ ಯೋಸೇಫನು ಹೇಳಿದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ನೋಡಿ, ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತಿದ್ದೀವಿ. ಯೋಸೇಫನು ಹೇಳಿದ ಹಾಗೆ ಅವರು ಕನಸು ಬಿದ್ದು 3ನೇ ದಿನಕ್ಕೆ ಆ ಅರಸ ಅವರಿಬ್ಬರನ್ನ ಸೆರೆಮನೆಯಿಂದ ಕರೆಸಿ ಮತ್ತೆ ವಿಚಾರಿಸ್ತಾನೆ. ಯಾರದು ತಪ್ಪು, ಯಾರದು ಸರಿ ಎಂಬುದಾಗಿ ವಿಚಾರಿಸಿದಾಗ ಯಾರಲ್ಲಿ ತಪ್ಪಿತ್ತು? ಎರಡನೇವನಲ್ಲಿ ತಪ್ಪಿದ್ದರಿಂದ ಅವನನ್ನು ಏನ್ ಮಾಡ್ತಾರೆ? ಅವನ್ನ ಕತ್ತರಿಸಿ ಹಾಕ್ತಾನೆ. ಮೊದಲನೇವನ್ನ ಮತ್ತೆ ಆ ಮುಖ್ಯ ಕೆಲಸಗಾರನಾಗಿ ನೇಮಿಸ್ತಾರೆ. ನಮ್ಮನ್ನು ಕಾಣುವಂತ ದೇವರು ಆತನ ನ್ಯಾಯಾಧಿಪತಿಯಾಗಿದ್ದಾನೆ. ಮನುಷ್ಯರಾಗಿ ಮುಖ ನೋಡಿ ತೀರ್ಪನ್ನು ಮಾಡುವುದಿಲ್ಲ. ಮನುಷ್ಯರಾದ ಮುಖವನ್ನು ನೋಡಿ ತೀರ್ಪು ಮಾಡ್ತಾರೆ. ಆದರೆ ದೇವರು ಮಾತ್ರವೇ ಸತ್ಯವನ್ನು ನೋಡಿ ತೀರ್ಪು ಮಾಡುವಂತ ದೇವರು. ಆ ಅಧಿಕಾರಿ ತನ್ನ ಕೆಲಸಕ್ಕೆ ಬಂದಾಗಿ ಕೂಡ ಏನ್ ಮಾಡದಂತೆ? ಯೋಸೇಫನನ್ನ ನೆನೆಸ್ಕೊಳ್ಳಲಿಲ್ಲ. ವಾಕ್ಯ ಹೇಳ್ತಲ್ಲ 22-23 ವಚನ. 22-23 ವಚನ. ಆದರೆ ಮುಖ್ಯ ಭಕ್ಷ್ಯಕಾರನನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆಯೇ ಆಯ್ತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ತನಗೆ ಕಷ್ಟದಲ್ಲಿದ್ದಾಗ, ಸೆರೆಮನೆಯಲ್ಲಿದ್ದಾಗ ಕನಸಿನ ಅರ್ಥವನ್ನ ಹೇಳಿದಂತ ವ್ಯಕ್ತಿಯನ್ನ ತನ್ನ ಸ್ಥಿತಿಗೆ ಬಂದ ತಕ್ಷಣ, ತನ್ನ ಕಷ್ಟಗಳು ಪರಿಹಾರ ಆದ ತಕ್ಷಣ ಏನ್ ಮಾಡ್ತಾನೆ? ಯೋಸೇಫ ಹೇಳಿದ್ದಲ್ವಾ? ಎಷ್ಟು ದಿನ ಆಗಿತ್ತು ಆತನ ಹೇಳಿ? 3 ದಿನ ಆಗಿತ್ತು ಅಲ್ವಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ 3ನೇ ದಿನದಲ್ಲಿ. ಅಂದ್ರೆ ಈಗ ಕನಸಿನ ಅರ್ಥವನ್ನು ಹೇಳಿ 3 ದಿನ ಆಗಿದೆ. ಯೋಸೇಫನ ಅವನಿಗೆ ಕನಸಿನ ಅರ್ಥವನ್ನು ಹೇಳಿದಾಗ ಹೇಳ್ತದಾನೆ, ನೀನು ಆ ಮತ್ತೆ ಕೆಲಸಕ್ಕೆ ಸೇರಿದಾಗ ನನಗೋಸ್ಕರ ಯಾರ ಬಳಿಯಲ್ಲಿ ರೆಕಮೆಂಡ್ ಮಾಡು? ಅರಸನ ಬಳಿಯಲ್ಲಿ. ನಾನು ಏನು ತಪ್ಪು ಮಾಡಿಲ್ಲ, ಆದ್ರೂ ಕೂಡ ನನ್ನ ಸುಳ್ಳು ಆಪಾದನೆ ಮಾಡಿ ಸೆರೆಮನೆಗೆ ಹಾಕಿದ್ದಾರೆ. ನನ್ನ ಈ ಸ್ಥಿತಿಯನ್ನ ಅರಸನಿಗೆ ತಿಳಿಸಿ ನನ್ನನ್ನು ಬಿಡಿಸುವುದಕ್ಕೆ ಸಹಾಯ ಮಾಡು ಎಂಬುದಾಗಿ ಯೋಸೇಫ ಅಧಿಕಾರಿಗೆ ಹೇಳ್ತಾನೆ. ಆದ್ರೆ
ಆ ಅಧಿಕಾರಿ ತನ್ನ ಕೆಲಸಕ್ಕೆ ನೇಮಿಸಲ್ಪಟ್ಟ ನಂತರ ಯೋಸೇಫನನ್ನ ಮರೆತುಬಿಡ್ತಾನೆ. ಹಾಗಾದ್ರೆ ದೇವರು ಮರೆತುಬಿಡ್ತಾನೆ? ಆ ಅಧಿಕಾರಿ ಯೋಸೇಫನನ್ನ ಮರೆತರೂ ಕೂಡ ದೇವರು ಯೋಸೇಫನನ್ನು ಮರೆಯಲ್ಲ. ಯಾಕಂದ್ರೆ ಯೋಸೇಫನ ಸಂಗಡ ಯಾರಿದ್ದಾರೆ? ದೇವರಿದ್ದಾನೆ. ನೀವು 41ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದುವುದಾದ್ರೆ, 2 ವರ್ಷಗಳಾದ ಮೇಲೆ ಫರೋಹನಿಗೆ ಕನಸು ಬಿತ್ತು. ಆ ಕನಸು ಏನೆಂದರೆ, ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಅವು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಮೈ ಒಣಗಿದ ಬಡವಾದ 7 ಆಕಳುಗಳು ನದಿಯೊಳಗಿನಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತರ ನದಿ ತೀರದಲ್ಲಿ ನಿಂತವು. ಮೈಯೊಣಗಿದ ಆ ಬಡ ಆಕಳುಗಳು ಲಕ್ಷಣವಾದ ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನಿಗೆ ಎಚ್ಚರವಾಯಿತು. ಅವನು ತಿರುಗಿ ನಿದ್ರೆ ಮಾಡಿದಾಗ ಮತ್ತೊಂದು ಕನಸು ಬಿತ್ತು. ಅದೇನೆಂದರೆ, ಒಳ್ಳೆ ಪುಷ್ಟಿಯುಳ್ಳ 7 ತೆನೆಗಳು ಒಂದೇ ದಂಡಿನಲ್ಲಿ ಹುಟ್ಟಿದವು. ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ 7 ತೆನೆಗಳು ಹೊಳೆದು ಬಂದವು. ಬತ್ತಿ ಹೋಗಿದ್ದ ಆ ತೆನೆಗಳು ಆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳನ್ನು ನುಂಗಿಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನು ಎಚ್ಚೆತ್ತು ಅದನ್ನು ಕನಸೆಂದು ತಿಳುಕೊಂಡನು. ಇಲ್ಲಿ ವಾಕ್ಯದಲ್ಲಿ ಗಮನಿಸಿದಾದ್ರೆ ಎಷ್ಟು ವರ್ಷ ಆದ್ಮೇಲೆ ಅರಸನಿಗೆ ಕನಸು ಬೀಳ್ತದೆ? 2 ವರ್ಷಗಳ ಕಾಲ ದೇವ್ರು ನೋಡ್ತಾ ಇದ್ದಾನೆ ಆ ಅಧಿಕಾರಿ ಯೋಸೇಫನಿಗೆ ಸಹಾಯ ಮಾಡಬಹುದು ಎಂಬುದಾಗಿ. ಆ ಅಧಿಕಾರಿ ತನ್ನ ಕೆಲಸಕ್ಕೆ ನೇಮಿಸಲ್ಪಟ್ಟ ನಂತರವಾಗಿ ಯೋಸೇಫನನ್ನ ಮರ್ತು ಹೋಗ್ತಾನೆ. ಆದ್ರೆ ದೇವರು ಮರೆಯಲಿಲ್ಲ ಯೋಸೇಫನನ್ನ. ಯಾಕೆಂದ್ರೆ ಯೋಸೇಫ ಸತ್ಯದ ಮಾರ್ಗದಲ್ಲಿ ಜೀವಿಸ್ತಿದ್ದ. ಆತನ ತಪ್ಪಿಲ್ಲದಾಗಿ ಕೂಡ ಸೆರೆಮನೆಯಲ್ಲಿ ಹಾಕಲ್ಪಟ್ಟ. ತನ್ನ ಅಣ್ಣಂದಿರು ಆತನನ್ನ ದ್ವೇಷ ಮಾಡಿದಾಗಿ ಕೂಡ ಯೋಸೇಫ ತನ್ನ ಅಣ್ಣಂದಿರನ್ನ ದ್ವೇಷ ಮಾಡಲಿಲ್ಲ. ಆದ್ದರಿಂದ ದೇವರು ಯೋಸೇಫನ ಸಂಗಡ ಇದ್ದುಕೊಂಡು 2 ವರ್ಷ ಆದ್ರೂ ಆ ಅಧಿಕಾರಿಯಿಂದ ಯೋಸೇಫನಿಗೆ ಸಹಾಯ ದೊರೆಯಲಿಲ್ಲ ಎಂಬುದಾಗಿ ನೆನೆಸಿ, ಯಾರಿಗೆ ಸಹಾಯ ಮಾಡ್ಬೇಕು? ಯೋಸೇಫನಿಗೆ ಅರಸನೇ ಮಾಡ್ಬೇಕಲ್ವಾ? ಅರಸನೇ ತಾನೇ ಜೈಲಿಂದ ಬಿಡಿಸ್ಬೇಕು. ದೇವರು ಸ್ವತಃ ಇಳಿದು ಬಂದು ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವು ನೆನೆಸ್ತಾರೆ, ದೇವ್ರಿಗೆ ನಮ್ ಕಷ್ಟ ಕಾಣಲ್ವಾ, ಯಾಕೆ ದೇವ್ರು ಬಂದು ಬಿಡಿಸ್ತಾ ಇಲ್ಲ? ಕಾಣಿತಾ ಇಲ್ಲ ರೀ. ನಾವು ದೇವರಿಗೆ ಕೈಗೆ ನಮ್ಮ ಕಷ್ಟವನ್ನು ಒಪ್ಪಿಸಿಕೊಟ್ಟು, ನಮ್ಮ ಸ್ಥಿತಿಯನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇರೋದಾದ್ರೆ ದೇವರೇ ಮನುಷ್ಯರ ಮೂಲಕವಾಗಿ ಮನುಷ್ಯರೊಟ್ಟಿಗೆ ಮಾತಾಡಿ ಮನುಷ್ಯರನ್ನ ಕಳಿಸಿ ನಮ್ಗೆ ಸಹಾಯವನ್ನ ಮಾಡ್ತಾರೆ. ಮನುಷ್ಯರು ಯಾರು ಬಂದು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಮನುಷ್ಯರನ್ನ ದೃಷ್ಟಿಸುವುದಲ್ಲ. ಕಷ್ಟದ ಸಮಯದಲ್ಲಿ, ಹಿಂಸೆಯ ಸಮಯದಲ್ಲಿ ನಾವು ದೇವರನ್ನು ದೃಷ್ಟಿಸಬೇಕು. ಒಂದು ವೇಳೆ ಯೋಸೇಫ ಕೂಡ ಸೆರೆಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರೇ ಆ ಅಧಿಕಾರಿಗೆ ಕನಸಿನ ಅರ್ಥ ಹೇಳಿದೆ, ಮತ್ತೆ ಅಧಿಕಾರಿ ಕೆಲಸಕ್ಕೆ ಸೇರಿದ್ದಾನೆ, ನನ್ನನ್ನು ಮರ್ತೋಗಿದ್ದಾನೆ, ದೇವರೇ ನೀನೇ ನನಗೆ ಸಹಾಯ ಮಾಡು ಎಂಬುದಾಗಿ ಒಂದು ವೇಳೆ ಯೋಸೇಫ ಪ್ರಾರ್ಥನೆ ಮಾಡಿರ್ಬೋದು. ಆತನ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ಇವನನ್ನು ಬಿಡಿಸ್ಬೇಕಾದ್ರೆ ಬೇರಿನ ಅಧಿಕಾರಿಯ ಮೂಲಕವಾಗಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಅರಸನಿಗೆ ಮೂಲಕವಾಗಿ ನಾನು ಮಾತಾಡ್ಬೇಕೆಂಬುದಾಗಿ ಅರಸನಿಗೆ ಏನ್ ಬೀಳ್ತದೆ? ಒಂದು ಕನಸು ಬೀಳ್ತದೆ. ಅದು 2 ವರ್ಷಗಳಾದ ನಂತರ 2 ವರ್ಷಗಳ ಕಾಲ ಮನುಷ್ಯರಿಂದ ಸಹಾಯ ಸಿಗ್ತದೆ ಎಂಬುದಾಗಿ ನೆನೆಸ್ತಾರೆ. ಅನೇಕ ಜನರು ಕೂಡ ದೇವರ ಹತ್ರ ಕಷ್ಟ ಎಂಬುದಾಗಿ ಬರ್ತಾರೆ. ಕಷ್ಟ ಪರಿಹಾರ ಆದ ತಕ್ಷಣ, ಅವರ ಸಮಸ್ಯೆಗಳ ಪರಿಹಾರ ಆದ ತಕ್ಷಣ ದೇವರನ್ನ ಮಾಡ್ತಿರ್ತಾರೆ. ಸಹಾಯ ಮಾಡಿದಂತ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂತ ಸೇವಕರನ್ನ ಮಾಡ್ತಿರ್ತಾರೆ. ಕಷ್ಟ ಇದ್ದಾಗ ಬಂದಾಗ ಹೇಳ್ತಾರೆ, ದೇವರು ಈ ಕಷ್ಟದಿಂದ ನಾನು ಬಿಡುಗಡೆ ಮಾಡಿದ್ರೆ ನಾನು ದೇವ್ರಿಗೋಸ್ಕರವಾಗಿ ಇದೆಲ್ಲ ಮಾಡ್ತೇನೆ, ದೇವ್ರಿಗೆ ಇಷ್ಟೆಲ್ಲ ಕೊಡ್ತೇನೆ, ಇಷ್ಟೆಲ್ಲ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಕಷ್ಟ ಪರಿಹಾರ ಆದ ತಕ್ಷಣ ತಾವು ಏನು ಅರಿಕೆ ಮಾಡಿರ್ತಾರೋ ಅದನ್ನು ಬಿಟ್ಬಿಡ್ತಾರೆ. ಸತ್ಯದ ಸ್ಪಷ್ಟವಾಗಿ ಹೇಳ್ತದೆ, ನೀನು ಅರಕೆ ಮಾಡಿ ಈಡೇರಿಸದೇ ಇರುವುದಕ್ಕಿಂತ ಅರಿಕೆ ಮಾಡದೇ ಇರುವುದೇ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಅರಿಕೆ ಮಾಡದೇ ಇರುವುದೇ ಒಳ್ಳೆಯದಂತೆ. ಕಷ್ಟದಲ್ಲಿದ್ದಾಗ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ಬೇಕು. ಸರಿ, ದೇವರೇ ನಾನು ಈ ಕಷ್ಟದ ಬಿಡುಗಡೆ ಮಾಡ, ಯಾಕೆ ಹೇಳ್ಬೇಕು? ನಾವು ಕೊಡ್ತೇವೆ ಎಂಬುದಾಗಿ ಹೇಳಿ ಕೊಡ್ಲಿಲ್ಲ ಅಂದ್ರೆ ಅದು ನಮ್ಗೆ ಆಶೀರ್ವಾದ ಆಗಿರೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆಶೀರ್ವಾದ ಮಾಡೋದಕ್ಕೆ ಆತನ ಕೈ ಏನು ಮೊಟ್ಟು ಕೈಯಲ್ಲ. ಹಾಗಾದ್ರೆ ನಮ್ಮ ಆಶೀರ್ವಾದ, ದೇವರು ಮಾಡಿದಂತ ಆಶೀರ್ವಾದ ನೆಲೆಯಾಗಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮಲ್ಲೇ ಏನೋ ತಡೆ ಇದೆ. ದೇವ್ರು ಆಶೀರ್ವಾದ ಮಾಡಿರ್ತಾನೆ, ದೇವ್ರು ಕೆಲಸ ಕೊಟ್ಟಿರ್ತಾನೆ, ಆ ಕೆಲಸದಲ್ಲಿ ನಾವು ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ. ದೇವ್ರು ನಮ್ಮನ್ನ ಅಭಿವೃದ್ಧಿ ಪಡಿಸಿರ್ತಾನೆ, ಆ ಅಭಿವೃದ್ಧಿಯಲ್ಲಿ ನಾವು ದೃಢವಾಗಿ ನಿಂತಿಲ್ಲ ಅಂದ್ರೆ, ಆ ಅಭಿವೃದ್ಧಿ ದೃಢವಾಗಿ ನಮ್ಮಲ್ಲಿ ಇಲ್ಲ ಅಂದ್ರೆ
ಏನು ನಮ್ಮಲ್ಲಿ ತಡೆ ಇರ್ತದೆ. ಅದಕ್ಕೆ ದೇವರು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸ್ತಾನೆ, ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸ್ತಾನೆ. ಇದೊಂದು ಅವಕಾಶ ಕೊಟ್ಟು ನೋಡೋಣ. ಈಗಲಾದರೂ ಬದಲಾಗ್ತಾರೆ, ಈಗಲಾದರೂ ಅವ್ರು ತಿಳ್ಕೊಳ್ತಾರೆ, ಯಾಕೆ ನನಗೆ ಆಶೀರ್ವಾದ ದೃಢವಾಗಿ ನಿಲ್ತಲ್ಲ ಎಂಬುದಾಗಿ ತಿಳ್ಕೊಳ್ತಾರೆ ಎಂಬುದಾಗಿ ಆತ ದೇವರು ಅವಕಾಶ ಕೊಟ್ಟು ನೋಡ್ತಾರೆ. ಆ ದೇವರ ಎಚ್ಚರಿಕೆಯನ್ನು ನಾವು ಗ್ರಹಿಸದೆ ಇದ್ದಾಗ ಕೊನೆಯಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಕೊಳ್ತಾನೆ. ಅನುಭವಿಸುವುದಾಗಿ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತದೆ, ಆ ಅಧಿಕಾರಿ ಯೋಸೇಫನಿಗೆ ಸಹಾಯ ಮಾಡದೆ ಇದ್ದದರಿಂದ ಅರಸನ ಮೂಲಕವಾಗಿ ದೇವರು ಮಾತಾಡ್ತಾನೆ. ಒಂದು ಕನಸನ್ನು, ಏನ್ ಕನಸು? 2 ಕನಸು ಬೀಳ್ತದೆ. ಒಂದನೇ ಕನಸು ಏನಂತೆ, ನೈಲ್ ನದಿಯಿಂದ 7 ದಷ್ಟ ಪುಷ್ಟಿಯಾದಂತಹ ಹಸುಗಳು ದಡಕ್ಕೆ ಬಂದು ಹುಲ್ಲನ್ನು ಮೇಯ್ತಾ ಇದೆ. ಅನಂತರವಾಗಿ ಬಡಕಲಾದಂತಹ 7 ಹಸುಗಳು ಅದೇ ನದಿಯಿಂದ ಹೊರಗೆ ಬಂದು ಏನ್ ತಿಂತಾರೆ? ಹುಲ್ಲನ್ನ ತಿಂತಾ ಇಲ್ಲ, ದಷ್ಟ ಪುಷ್ಟಿಯಾದಂತಹ ಆ 7 ಹಸುಗಳನ್ನ ಬಡಕಲಾದಂತ 7 ಹಸುಗಳು ತಿಂತಾರೆ. ಸಾಧ್ಯನಾ? ಒಬ್ಬ ದಪ್ಪಕ್ಕೆ ಇರುವಂತ ವ್ಯಕ್ತಿನ ಸಣ್ಣಕ್ಕಿರುವಂತ ವ್ಯಕ್ತಿ ಎದುರಿಸೋದಕ್ಕೆ ಸಾಧ್ಯನಾ? ಭಯ, ಇವನು ತಪ್ಪ ಇದ್ದಾನೆ, ಇಷ್ಟೊಂದು ಶಕ್ತಿ ಇರ್ತದೆ, ನಾವು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಯೋಚನೆ ಮಾಡ್ತಾರೆ. ಆದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಆ ದಷ್ಟಪುಷ್ಟವಾದಂತಹ 7 ಹಸುಗಳನ್ನ ಬಡಕಲಾದಂತ ಬಲಹೀನತೆ ಇರುವಂತ ಆ 7 ಹಸುಗಳು ಬಂದು ಅದನ್ನ ನುಂಗಿ ಬಿಟ್ಟವು ಎಂಬುದಾಗಿ. ಇನ್ನೊಂದು ಕನಸು, ಒಂದೇ ಗಿಡದಲ್ಲಿ ಒಂದೇ ಇದರಲ್ಲಿ 7 ತೆನೆಗಳು ಬಂದಿದೆ. ಆ 7 ತೆನೆಗಳು ಏನಾಗಿದೆ? ಆ ತೆನೆ ಪೂರ್ತಿ ಕಾಳು ತುಂಬಿದೆ. ಇನ್ನೊಂದು ಗಿಡದಲ್ಲಿ ಇನ್ನು 7 ತೆನೆಗಳು ಬರ್ತದೆ. ಆ ತೆನೆಯಲ್ಲಿ ಏನಿಲ್ಲ, ಕಾಳೇ ಇಲ್ಲ, ಕೆಟ್ಟೋಗಿದೆ, ಹುಳ ತುಂಬಿದೆ. ಅಂತ 7 ತೆನೆಗಳು, ಫಲವುಳ್ಳಂತ 7 ತೆನೆಗಳನ್ನ ನುಂಗಿ ಬಿಡ್ತು ವಾಕ್ಯ. ದೇವರು ಯೋಸೇಫನನ್ನು ಬಿಡಿಸುವುದಕ್ಕೋಸ್ಕರವಾಗಿ ಅರಸನಿಗೆ ಕನಸು ಹೇಳುವಂತೆ ಮಾಡಿ. ಯಾಕೆ ಇಷ್ಟು ವರ್ಷಗಳ ಕಾಲ ಅರಸನಿಗೆ ಕನಸೇ ಬಿದ್ದಿಲ್ವಾ? ಆದ್ರೆ ದೇವರು ಸ್ಪಷ್ಟವಾಗಿ ಯೋಸೇಫನನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆ ಕನಸನ್ನ ಅರಸನಿಗೆ ಕೊಡ್ತಾನೆ. ಆ ಕನಸನ್ನ ಕಂಡಂತ ಅರಸನಿಗೆ ಏನಾಗ್ತದೆ? 9-8ನೇ ವಚನ ಹೇಳ್ತದೆ, ಬೆಳಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಜ್ಯೋತಿಷರನ್ನು ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರೂ ಸಿಕ್ಕಲಿಲ್ಲ. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಫರೋಹನಿಗೆ, ಅರಸನೇ, ಈ ಹೊತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ. ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಪಕ್ಷಕಾರರಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಸಾಕು. ಈ ವಾಕ್ಯದಲ್ಲಿ ನಾವು ಗಮನಿಸಿದ 8ನೇ ವಚನ ಹೇಳ್ತದೆ, ಆ ಕನಸನ್ನ ಕಂಡಂತ ಅರಸನಿಗೆ ಏನಾಗ್ತದೆ? ಚಿಂತೆ ಉಂಟಾಯ್ತು. ಏನಪ್ಪ, ದಷ್ಟವಾಗಿರುವಂತ ಹಸುಗಳನ್ನ ಬಲಹೀನತೆ ಉಳ್ಳಂತ ಹಸುಗಳು ಬಂದು ನುಂಗು ಬಿಡೋದಕ್ಕೆ ಸಾಧ್ಯನಾ? ಈ ಫಲವುಳ್ಳಂತ 7 ತೆನೆಗಳನ್ನ, ಈ ಫಲ ಇಲ್ಲದ ಇರುವಂತಹ 7 ತೆನೆಗಳು ನುಂಗುವುದಕ್ಕೆ ಸಾಧ್ಯನಾ? ಅರಸನಿಗೆ ಅರ್ಥನೇ ಆಗ್ತಾ ಇಲ್ಲ. ಏನಪ್ಪ ಇದ್ರ ಅರ್ಥ? ಚಿಂತೆ ಉಂಟಾಗಿದೆ ಅರಸನಿಗೆ. ಆಗ ಅರಸನು ತನ್ನ ರಾಜ್ಯದಲ್ಲಿರುವಂತ, ತನ್ನ ಆಡಳಿತದ ಕೆಳಗಡೆ ಇರುವಂತ ಎಲ್ಲ ಜ್ಯೋತಿಷ್ಯರನ್ನ, ಮಂತ್ರವಾದಿಗಳನ್ನ ಕರೆಸ್ತಾನೆ. ಜ್ಯೋತಿಷ್ಯರು, ಮಂತ್ರವಾದಿಗಳು, ವಿಜ್ಞಾನಿಗಳು, ಪಂಡಿತರುಗಳನ್ನ ಕರೆಸಿ ಈ ಕನಸಿನ ಕನಸನ್ನು ಹೇಳಿ ಇದ್ರ ಅರ್ಥ ತಿಳಿಸ್ಕೊಡಿ, ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಅರಸ ಹೇಳ್ತಾರೆ. ಆದ್ರೆ ಯಾರು ಕೂಡ ಏನ್ ಮಾಡ್ಲಿಲ್ಲ. 8ನೇ ವಚನದ ಕೊನೆಯಲ್ಲಿ ಹೇಳ್ತದೆ, ಅವನಿಗೆ ಹೇಳಬಲ್ಲವರು, ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಒಬ್ಬರು ಸಿಗಲಿಲ್ಲ. ಆ ರಾಜ್ಯದ ಪೂರ್ತಿ ಎಷ್ಟು ಜ್ಯೋತಿಷರಿದ್ದಾರೋ, ಎಷ್ಟು ಮಂತ್ರವಾದಿಗಳಿದ್ದಾರೋ, ಎಷ್ಟು ಪಂಡಿತರಿದ್ದಾರೋ, ಎಷ್ಟು ವಿದ್ವಾಂಸರಿದ್ದಾರೋ, ಯಾರಿಂದಲೂ ಕೂಡ ಆ ಕನಸಿನ ಅರ್ಥವನ್ನು ಅರಸನಿಗೆ ತಿಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನೂ ಯೋಚನೆ ಜಾಸ್ತಿ ಇದ್ದಲ್ಲ ಅರಸನಿಗೆ. ಯಾಕಂದ್ರೆ ಏನಿರ್ಬೋದು, ಈ ಜ್ಯೋತಿಷ ಇಷ್ಟು ಪಂಡಿತರೇ ಇದ್ರ ಅರ್ಥವನ್ನು ತಿಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ, ಹಾಗಾದ್ರೆ ಇದ್ರ ಅರ್ಥವನ್ನು ನನಗೆ ಯಾರು ತಿಳಿಸ್ಕೊಡ್ತಾರೆ? ಇದ್ರ ಅರ್ಥ ಏನು? ಒಂದಲ್ಲ 2 ಕನಸು ಒಂದೇ ತರ ಬಿದ್ದಿದೆ, ಇದರ ಅರ್ಥವೇನು ಎಂಬುದಾಗಿ ಅರಸ ತುಂಬಾ ತಲೆ ಕೆಡಿಸ್ಕೊಳ್ತಾನೆ. ಆಗ ಯಾರಿಗೆ ಯೋಚನೆ ಬರ್ತದೆ? ಅರಸನಿಗಲ್ಲ, ಅಧಿಕಾರಿಗೆ ತನ್ನ ಮನಸ್ಸಿಗೆ ನೆನಪು ಬರ್ತದೆ. 2 ವರ್ಷದಿಂದ ನನ್ನ ಸೆರೆಮನೆಯಲ್ಲಿ ಇದ್ದಾಗ ನನ್ನ ಕನಸಿಗೂ ನನಗೂ ಕೂಡ ಸೆರೆಮನೆಯಲ್ಲಿ ಕನಸು ಬಿದ್ದಿತ್ತಲ್ವ,
ಈ ಕನಸಿನ ಅರ್ಥವನ್ನ ಒಬ್ಬನು ಹೇಳಿದ್ನಲ್ವಾ, ಅವಾಗ ಆ ಅಧಿಕಾರಿ ಅರಸನಿಗೆ ಹೇಳ್ತದಾನೆ 10ನೇ ವಚನದಲ್ಲಿ. ಸನ್ನಿಧಿಯಲ್ಲಿ ಅರಕೆ ಮಾಡುತ್ತೇನೆ. ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಭಕ್ಷ್ಯ ಕಾರ್ಯಗಳಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಿಸಿದ್ದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಒಂದೇ ಕನಸು ಬಿತ್ತು. ಒಬ್ಬೊಬ್ಬನು ಕನಸಿನ ಬೇರೆ ಬೇರೆ ಅರ್ಥವಿತ್ತು. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಪ್ರಾಯಸ್ಥನಿದ್ದನು. ಅವನು ದಳವಾಯಿಯ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ಹೇಳಿದನು. ನಮ್ಮ ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು. ಮಾತ್ರವಲ್ಲದೆ ಅವನು ನಮಗೆ ಹೇಳಿದ ಅರ್ಥಕ್ಕೆ ಸರಿಯಾಗಿ ಕಾರ್ಯವು ನಡೆಯಿತು. ಅವನ ಹೇಳಿದಂತೆಯೇ ನನ್ನ ಉದ್ಯೋಗವು ತಿರುಗಿ ನನಗೆ ದೊರಕಿತು. ಭಕ್ಷ್ಯ ಕಾರ್ಯಗಳಲ್ಲಿ ಮುಖ್ಯಸ್ಥನು ಗಲ್ಲಿಗೆ ಹಾಕಲ್ಪಟ್ಟನು ಅಂದನು. ಫರೋಹನನು ಇದನ್ನು ಕೇಳಿ ಯೋಸೇಫರನ್ನು ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನನ ಸನ್ನಿಧಿಗೆ ಬಂದನು. ನೋಡಿ, ಈ ವಾಕ್ಯದಲ್ಲಿ ನಾವು ಗಮನಿಸ್ತಿದ್ದೀವಿ, ಯೋಸೇಫನನ್ನ ಸೆರೆಮನೆಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ದೇವರು ಇಷ್ಟೆಲ್ಲ ಕಾರ್ಯವನ್ನ ಮಾಡಬೇಕಾಯ್ತು. ದೇವರು ಒಬ್ಬ ವ್ಯಕ್ತಿಯನ್ನ ಆಶೀರ್ವಾದ ಮಾಡೋದಕ್ಕೆ ಅನೇಕ ತಡೆಗಳು ಬರ್ತದೆ. ಆ ತಡೆಗಳ ಮಧ್ಯದಲ್ಲೂ ಕೂಡ ನಾವು ದೇವರಿಗೋಸ್ಕರವಾಗಿ ವೈರಾಗ್ಯವಾಗಿ ಪರಿಶುದ್ಧ ಜೀವಿತವನ್ನ ಜೀವಿಸುವುದಾದ್ರೆ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವುದಾದ್ರೆ, ದೇವರು ಯಾವತ್ತೂ ಅಂತವನ್ನ ಕೈ ಬಿಡುವುದಿಲ್ಲ. ದೇವರು ಯಾವತ್ತೂ ಅವನ್ನ ಕೈ ಬಿಡುವುದಿಲ್ಲ. ಕಷ್ಟಗಳು ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಸ್ಪಷ್ಟವಾಗಿ 2020 ವರ್ಷಗಳಿಂದ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು. ಕಷ್ಟ ಬರಲ್ಲ ಎಂಬುದಾಗಿ ಹೇಳಿದಾರ? ದೇವ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರೆ ನಿಮ್ಗೆ ಕಷ್ಟಗಳು ಬರ್ತದೆ, ಆದ್ರೆ ನಾನು ಈ ಲೋಕವನ್ನ ಜಯಿಸ್ತೇನೆ. ಇದ್ರ ಅರ್ಥ, ನಿಮ್ಗೆ ಎಷ್ಟೇ ಲೋಕದಲ್ಲಿ ಕಷ್ಟಗಳು ಬಂದ್ರು ಕೂಡ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ನೀವು ತಪ್ಪು ಮಾಡಿ ನೀವು ಕಷ್ಟ ಅನುಭವಿಸಿದ್ರೆ ದೇವರು ಅದರಿಂದ ಬಿಡಿಸಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವೇನೋ ಇನ್ನೊಬ್ಬರಿಗೆ ಮೋಸ ಮಾಡಿ ಅದರಿಂದ ನಿಮ್ ಕಷ್ಟ ಆದ್ರೆ ದೇವರು ಖಂಡಿತವಾಗಿ ಅದರಿಂದ ಬಿಡಿಸೋದಿಲ್ಲ. ಅರ್ಥ ಆಗ್ತದ? ತಿಳ್ಕೊಬೇಕು. ದೇವ್ರ ವಾಕ್ಯ ಹೇಳ್ತದೆ, ಈ ಯೇಸು ಸ್ವಾಮಿ ಹೇಳಿದ್ದಾರೆ ನಿಮ್ಗೆ ಲೋಕದಲ್ಲಿ ಕಷ್ಟ ಸಂಕಟ ಇದೆ, ನಾನು ಬಿಡಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ, ಜಯಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ನಾವೇನೇ ಮಾಡಿ ಕಷ್ಟ ಅನುಭವಿಸಿದ್ರು ದೇವ್ರು ಬಿಡಿಸ್ತಾನೆ. ಪ್ರಾರ್ಥನೆ ಮಾಡಿ ಚರ್ಚ್ಗೆ ಹೋಗ್ಬಿಟ್ರೆ ಪ್ರತಿ ವಾರ ಒಂದು 3 ವಾರ ಒಂದು ತಿಂಗಳು ಪೂರ್ತಿ ವರ್ಷ ಪೂರ್ತಿ ಚರ್ಚ್ಗೆ ಹೋಗ್ಬಿಟ್ರೆ ಬಿಡಿಸ್ತಾನೆ ಅಂತ ಪ್ರಾರ್ಥನೆಗೆ ಬರ್ಬೇಡ್ರಿ. ನಿಮ್ಮ ತಪ್ಪುಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ನೀವು ಅರಿಕೆ ಮಾಡಿ ಮತ್ತೆ ಅದೇ ಪಾಪಗಳನ್ನ ಮಾಡ್ತಾ ಇರೋದಾದ್ರೆ ದೇವರು ಖಂಡಿತವಾಗಿ ನಿಮ್ಮನ್ನ ಕ್ಷಮಿಸೋದಿಲ್ಲ. ಖಂಡಿತವಾಗಿ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೀನಿ, ಆತನ ನಂಬಿದ ಆತನ ಬಳಿಗೆ ಬರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಆತನ ತಳ್ಳದೆ ತನ್ನ ಎದೆಯಲ್ಲಿ ಒರಗಿಸಿ ಸಂತೈಸ್ತಾನೆ. ಅಂದ್ರೆ ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ ಆತ ನಮ್ಮನ್ನ ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸ್ತಾನೆ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ರಕ್ತ ಸಕಲ ಪಾಪಗಳನ್ನ ಶುದ್ಧೀಕರಿಸ್ತಾನೆ ಎಂಬುದಾಗಿ. ಆತನು 2020 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಬಲಿಯಾದದ್ದು ತನ್ನ ಪಾಪಕ್ಕೋಸ್ಕರವಾಗಿ ಅಲ್ಲ, ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಂದ್ರೆ, ಯೇಸುವಿನ ಬಳಿಯಲ್ಲಿ ಯಾವ ಪಾಪವೂ ಇರಲಿಲ್ಲ. ಆತನಿಗೆ ಹಿಂಸೆ ಪಡಿಸುವಂತವ್ರಿಗೆ ವಿರುದ್ಧವಾಗಿ ಆತನು ಮಾತಾಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ರೂ ಕೂಡ ಆತನು ಹಿಂಸೆ ಪಟ್ಟದ್ದು, ಶಿಲುಬೆಗೆ ಜಡಿಯಲ್ಪಟ್ಟದ್ದು, ತನ್ನ ಪ್ರಾಣವನ್ನು ಅರ್ಪಿಸಿದ್ದು, ತನ್ನ ರಕ್ತವನ್ನ ಸುರಿಸಿದ್ದು ಮನುಷ್ಯರಾದಂತ ನಮ್ಮೆಲ್ಲರಿಗೋಸ್ಕರವಾಗಿ. ಯಾರು ಆತನನ್ನು ನಂಬಿ ಆತನ ಮುಂದೆ ತಮ್ಮ ತಪ್ಪುಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡ್ತಾರೋ ಅವರನ್ನ ಆತನ ಕ್ಷಮಿಸಿ ಅವರನ್ನ ಒಂದು ಪರಿಶುದ್ಧ ಜೀವಿತವನ್ನು ಕೊಡೋದಕ್ಕೆ, ರಕ್ಷಣೆಯನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ರೋಮಪುರದವರಿಗೆ ನಾವು ನೋಡುವುದಾದ್ರೆ 10ನೇ ಅಧ್ಯಾಯದಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ ಇದಾಗಿ ಮತ್ತೆ ಬರ್ತೀನಿ. ಇದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಚನ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಲಿಯಾದಿದ್ದು ನನ್ನ ಪಾಪಗಳಿಗೋಸ್ಕರವಾಗಿ, ನಾನು ಅನುಭವಿಸಬೇಕಾದಂತಹ ದಂಡನೆಯನ್ನ ಆತನು ತನ್ನ ಶಿಲುಬೆ ಮೇಲೆ ಹೊತ್ತುಕೊಂಡನು ಎಂಬುದಾಗಿ ನೀವು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುವುದಾದ್ರೆ ನಿಮ್ಗೆ ಏನಾಗ್ತದೆ? ಕ್ಷಮಾಪಣೆ ಉಂಟಾಗ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಬಾಯಿಂದ ಅರಿಕೆ ಮಾಡೋದಾದ್ರೆ ನಿಮಗೆ ಕ್ಷಮಾಪಣೆ ಉಂಟಾಗ್ತದೆ ಅಂತ.
ಯೋಸೇಫನು ಕೂಡ ತಾನು ಏನು ತಪ್ಪು ಮಾಡದಿದ್ದಾಗಿ ಕೂಡ ಇಷ್ಟೆಲ್ಲ ಸಮಸ್ಯೆಯನ್ನ ಕಷ್ಟವನ್ನು ಅನುಭವಿಸುವಾಗ್ಲೂ ಕೂಡ ತನ್ನ ಅಣ್ಣಂದರಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಸೆರೆಮನೆಗೆ ಆ ಯಜಮಾನ ಆತನನ್ನು ಹಾಕಿದಾಗ್ಲೂ ಕೂಡ ಯಜಮಾನನಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಯಜಮಾನಿಯ ಬಗ್ಗೆ ಯಜಮಾನನಿಗೆ ತಪ್ಪನ್ನ ಸುಳ್ಳನ್ನು ಹೇಳಿಲ್ಲ, ಸತ್ಯವನ್ನು ತಿಳಿಸ್ಕೊಡ್ಲಿಲ್ಲ ಅಲ್ವಾ? ಸತ್ಯವೇದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೋಸೇಫನು ಯಜಮಾನನಿಗೆ ತನ್ನ ಯಜಮಾನಿ ಮಾಡಿದಂತ ಪಾಪಕ್ಕೆ ಪ್ರೇರೇಪಣೆ ಮಾಡಿದನ್ನ ಯಜಮಾನಿಗೆ ಹೇಳ್ದ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಾಗಾದ್ರೆ ತಾನು ಮಾಡದೇ ಇರುವಂತ ತಪ್ಪನ್ನ ತಾನು ಮೇಲೆ ಹೊರಿಸಿದಾಗ್ಲೂ ಕೂಡ ಅವರಿಗೆ ವಿರುದ್ಧವಾಗಿ ಯೋಸೇಫನು ಮಾಡದೆ, ಪಾಪ ಮಾಡದೆ, ಮಾತಾಡದೆ ಎಲ್ಲವನ್ನ ಸಹಿಸಿಕೊಂಡು ದೇವರ ಕೈಗೆ ಒಪ್ಪಿಸಿಕೊಟ್ಟದ್ರಿಂದ ದೇವರು ಯೋಸೇಫನನ್ನು ಬಿಡಿಸುವುದಕ್ಕೋಸ್ಕರವಾಗಿ ಅರಸನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಅರಸನ ಕನಸಿನ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಅರಸನಿಗೆ ಗೊತ್ತಾಗ್ತು. ಅಧಿಕಾರಿ ಹೇಳ್ತಾನೆ, ಅರಸನೇ, ನಾವು ಕೂಡ ಸೆರೆಮನೆಯಲ್ಲಿದ್ದಾಗ ಸೆರೆಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಬೇರೆ ಯಾವುದೋ ದೇಶದಿಂದ ದಾಸನಾಗಿ ಹಿಡಿದುಕೊಂಡು ಬಂದಂತ ವ್ಯಕ್ತಿ ಸೆರೆಮನೆಯಲ್ಲಿದ್ದಾನೆ. ನಮಗೂ ಕೂಡ, ನಮ್ಮಿಬ್ಬರಿಗೂ ಕೂಡ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಆದ್ರೆ ಕನಸಿನ ಅರ್ಥ ಬೇರೆ ಬೇರೆ ಆಗಿತ್ತು. ಆ ಕನಸಿನ ಅರ್ಥ ಆತನು ಹೇಳಿದ ಹಾಗೆ ಇವಾಗ ನಮಗೆ ನಡೆದಿದೆ. ಒಂದು ವೇಳೆ ಅರಸನೇ, ನೀನು ಆ ಯೋಸೇಫನನ್ನ ಸೆರೆಮನೆಯಿಂದ ಕರೆತರುವುದಾದ್ರೆ ಆ ಯೋಸೇಫನು ನಿನ್ನ ಕನಸಿನ ಅರ್ಥವನ್ನ ಹೇಳಬಲ್ಲವನು ಎಂಬುದಾಗಿ ಹೇಳಿದ ತಕ್ಷಣವೇ ಅರಸನು ಏನ್ ಮಾಡ್ತಾನೆ, 14ನೇ ವಚನ, ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ನೋಡಿ, ಈ ವಾಕ್ಯ ಅರಸನಿಗೆ ಈ ವಿಷಯ ಕನಸಿನ ಅರ್ಥವನ್ನ ಯೋಸೇಫನು ಹೇಳ್ತಾನೆ ಎಂಬುದಾಗಿ ತಿಳಿದ ತಕ್ಷಣವೇ ಅರಸ ಏನು ಆಜ್ಞೆ ಮಾಡ್ತಾನೆ, ಮೊದಲು ಹೋಗಿ ಯೋಸೇಫನನ್ನ ಸೆರೆಮನೆಯಿಂದ ಕರೆದುಕೊಂಡು ಬರ್ರಿ. ವಾಕ್ಯ ಹೇಳ್ತದೆ, ಯೋಸೇಫನು ಅರಸನ ಬಳಿಗೆ ಬರೋದಕ್ಕೆ ಏನ್ ಮಾಡ್ಕೊತಾನೆ, ತಾನು ಸಿದ್ಧವಾಗಿ ಬರ್ತಾನೆ. ಆ ಸೆರೆಮನೆಯಲ್ಲಿ ಹೇಗೋ ಕೊಳೆ ಬಟ್ಟೆ ಹಾಕೊಂಡಿದ್ದ, ದಾಡಿ ಬಂದಿರ್ಬೋದು, ಅದಕ್ಕೆ ವಾಕ್ಯ ಹೇಳ್ತದೆ, ಕ್ಷೌರ ಮಾಡಿಸ್ಕೊಂಡು, ಕೂದಲು ಕಟ್ ಮಾಡ್ಕೊಂಡು, ಸೇವ್ ಮಾಡ್ಕೊಂಡು, ಒಂದು ಒಳ್ಳೆ ಬಟ್ಟೆಯನ್ನು ಹಾಕೊಂಡು ಅರಸನ ಬಳಿಗೆ ಬರೋದಕ್ಕೆ ಸಿದ್ಧನಾದನು ಎಂಬುದಾಗಿ, ಬಂದನು ಎಂಬುದಾಗಿ ವಾಕ್ಯ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ಸಮಯ ಆಯ್ತು. ಮುಂದಿನ ವಾರ ಕಂಟಿನ್ಯೂ ಮಾಡ್ತೇನೆ. ಅರಸನ ಸನ್ನಿಧಿಗೆ ಬಂದ ಮೇಲೆ ಅರಸನ ಕನಸಿನ ಅರ್ಥ ಏನಾಗ್ತದೆ ಎಲ್ಲವನ್ನು ಹೇಳ್ತೇನೆ. ನೀವು ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ 42ನೇ ಅಧ್ಯಾಯ, 43 ಎಲ್ಲವನ್ನು ಓದ್ಕೊಂಡು ಬನ್ನಿ. 50ನೇ ಅಧ್ಯಾಯದ ಗಂಟೆ ಓದ್ಕೊಂಡು ಬನ್ನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅರಸನ ಬಳಿಗೆ ಯೋಸೇಫ ಬಂದ ಮೇಲೆ ದೇವರು ಯೋಸೇಫನನ್ನು ಹೇಗೆ ಇನ್ನೂ ಮೇಲಕ್ಕೆ ತರ್ತಾರೆ. ಯೋಸೇಫನಿಗೆ 17ನೇ ವಯಸ್ಸಿನಲ್ಲಿ ಬಿದ್ದಂತ ಕನಸು ಅದು ನಿಜವಾಯ್ತಾ ಇಲ್ವಾ ಎಂಬುದನ್ನ ಮುಂದಿನ ವಾರದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಯಾಕಂದ್ರೆ ಕರ್ತನ ಭೋಜನದ ಆರಾಧನೆ ವಾಕ್ಯ ಸ್ಪಷ್ಟವಾಗಿರುತ್ತೆ. ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾರಂತೆ, ಪರಿಶುದ್ಧಪಡಿಸ್ತಾರೆ, ಶುದ್ಧೀಕರಿಸ್ತಾನೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮನ್ನು ನಾವು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ವಿಶೇಷವಾಗಿ ಕರ್ತನ ಭೋಜನದ ಆರ್ತನೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಿಮ್ಮನ್ನು ನೀವು ಆತನ ಕೈಗೆ